ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಧ್ಯಾಯ 3ರಲ್ಲಿ ಬರುವಂಥ ಅಭ್ಯಾಸ 3.3ರ ಎರಡನೇ ಮುಖ್ಯ ಪ್ರಶ್ನೆಯ ಎಲ್ಲ 5 ಉಪ ಪ್ರಶ್ನೆಗಳನ್ನು ಬಿಡಿಸೋಣ. ಇಂದಿನ ವಿಡಿಯೋದಲ್ಲಿ ನಾವು ಈ ಅಭ್ಯಾಸ 3.3ರ ಮೊದಲನೇ ಮುಖ್ಯ ಪ್ರಶ್ನೆಯ ಎಲ್ಲ 4 ಉಪ ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಆ ವಿಡಿಯೋಗಳಿಗೆ ಸಂಬಂಧಿಸಿದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನು ನೋಡಬಹುದು. ಸೊ ಅಭ್ಯಾಸ 3.3ರ ಎರಡನೇ ಮುಖ್ಯ ಪ್ರಶ್ನೆ ಈ ರೀತಿಯಾಗಿದೆ. ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿರಿ ಮತ್ತು ವರ್ಜಿಸುವ ವಿಧಾನದಿಂದ ಅವುಗಳಿಗೆ ಪರಿಹಾರಗಳನ್ನು ಇರುವುದಾದರೆ ಕಂಡುಹಿಡಿಯಿರಿ ಅಂತ ಹೇಳಿ ಈ ರೀತಿಯ 5 ಉಪ ಪ್ರಶ್ನೆಗಳನ್ನು ನಮಗೆ ನೀಡಿದ್ದಾರೆ. ಈ 5 ಉಪ ಪ್ರಶ್ನೆಗಳು ಹೇಳಿಕೆ ರೂಪದ ಪ್ರಶ್ನೆಗಳಾಗಿವೆ. ಅದರಲ್ಲಿ ಮೊದಲನೇ ಉಪ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಭಿನ್ನರಾಶಿಯ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದು ಸಂಕ್ಷೇಪಿಸಿದರೆ ಒಂದು ಸಿಗುತ್ತದೆ. ಆ ಭಿನ್ನರಾಶಿಯ ಛೇದಕ್ಕೆ ಒಂದನ್ನು ಸೇರಿಸಿದರೆ ಅದು ಎರಡನೆಯ ಒಂದು ಅಥವಾ 1/2 ಎಂದಾಗುತ್ತದೆ. ಆ ಭಿನ್ನರಾಶಿ ಯಾವುದು? ಸೊ ಈ ಪ್ರಶ್ನೆಯನ್ನು ಯಾವ ರೀತಿ ಬಿಡಿಸಬೇಕಂದ್ರೆ, ಮೊದಲಿಗೆ ನಾವು ನೀಡಿದಂಥ ಈ ಹೇಳಿಕೆ ರೂಪದ ಪ್ರಶ್ನೆಯನ್ನು ರೇಖಾತ್ಮಕ ಸಮೀಕರಣಗಳ ಜೋಡಿಗಳಾಗಿ ಪರಿವರ್ತಿಸಬೇಕು. ತದನಂತರ ಆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಈ ಪ್ರಶ್ನೆಗೆ ಪರಿಹಾರವನ್ನು ಕಂಡುಹಿಡಿಯಬೇಕು. ಪ್ರಶ್ನೆಯಲ್ಲಿ ನಮಗೆ ಒಂದು ಭಿನ್ನರಾಶಿಯ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದು ಸಂಕ್ಷೇಪಿಸಿದರೆ ಒಂದು ಸಿಗುತ್ತದೆ. ಹಾಗೆ ಆ ಭಿನ್ನರಾಶಿಯ ಛೇದಕ್ಕೆ ಒಂದನ್ನು ಸೇರಿಸಿದರೆ ಅದು ಎರಡನೆಯ ಒಂದು ಎಂದಾಗುತ್ತದೆ. ಹಾಗಾದರೆ ಆ ಭಿನ್ನರಾಶಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ ಆ ಭಿನ್ನರಾಶಿ ಯಾವುದು ಅಂತ ತಿಳಿದಿಲ್ಲ. ಹಾಗಾಗಿ ನಾವಿಲ್ಲಿ ಕಂಡುಹಿಡಿಯಬೇಕಾದ ಭಿನ್ನರಾಶಿಯನ್ನು x/y ಆಗಿರಲಿ ಎಂದು ತೆಗೆದುಕೊಳ್ಳೋಣ. ಅಂದರೆ ನಾವಿಲ್ಲಿ ಕಂಡುಹಿಡಿಯಬೇಕಾದ ಭಿನ್ನರಾಶಿಯ ಅಂಶವನ್ನು x ಚರಾಕ್ಷರವಾಗಿ, ಛೇದವನ್ನು y ಚರಾಕ್ಷರವಾಗಿರಲಿ ಎಂದು ತೆಗೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಈ ಪ್ರಶ್ನೆಯಲ್ಲಿ ನೀಡಿರುವ ಈ ಮೊದಲನೇ ನಿಬಂಧನೆ, ಒಂದು ಭಿನ್ನರಾಶಿಯ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದು ಸಂಕ್ಷೇಪಿಸಿದರೆ ಒಂದು ಸಿಗುತ್ತದೆ. ಈ ನಿಬಂಧನೆಯನ್ನು ಬಳಸಿಕೊಂಡು ನಾವು ತೆಗೆದುಕೊಂಡ ಭಿನ್ನರಾಶಿಯನ್ನು ಬಳಸಿಕೊಂಡು ಒಂದು ರೇಖಾತ್ಮಕ ಸಮೀಕರಣವನ್ನು ಮಾಡಿಕೊಳ್ಳಬೇಕು. ಈ ನಿಬಂಧನೆಯ ಪ್ರಕಾರ ಒಂದು ಭಿನ್ನರಾಶಿ, ಆ ಭಿನ್ನರಾಶಿಯನ್ನು ನಾವು x/y ಆಗಿ ತೆಗೆದುಕೊಂಡಿದ್ದೇವೆ. ಈ ಭಿನ್ನರಾಶಿಯ ಅಂಶಕ್ಕೆ, ಅಂದರೆ ಅಂಶ ಅಂದರೆ ಇಲ್ಲಿ xಗೆ ಒಂದನ್ನು ಸೇರಿಸುವುದಂದರೆ ಅಂಶ xಗೆ ಒಂದನ್ನು ಕೂಡಿಸಿಕೊಳ್ಳಬೇಕು. ಒಂದನ್ನು ಸೇರಿಸಿದಾಗ ಆ ಭಿನ್ನರಾಶಿಯ ಅಂಶವು ಇಲ್ಲಿ x+1 ಆಗುತ್ತದೆ. ಅದೇ ರೀತಿ ಈ ಭಿನ್ನರಾಶಿಯ ಛೇದ ಇಲ್ಲಿ y ಆಗಿದೆ. y-ದಿಂದ ಒಂದನ್ನು ಕಳೆದು, ಛೇದದಿಂದ ಒಂದನ್ನು ಕಳೆದು ಅಂದರೆ ಛೇದ y-ನಿಂದ ಒಂದನ್ನು ಕಳೆಯುವುದು, ಅಂದರೆ y-1 ಆಗಿ ಇದನ್ನು ಬರೆದುಕೊಳ್ಳುವುದು. ಹೀಗೆ ಸಂಕ್ಷೇಪಿಸಿದಾಗ ಎಷ್ಟು ಸಿಗುತ್ತದೆ ಅಂತ ಹೇಳಿದರೆ ಒಂದು ಸಿಗುತ್ತದೆ ಅಂತ ಹೇಳಿರುವುದರಿಂದ =1 ಬರೆದುಕೊಳ್ಳಬೇಕು. ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ಮೊದಲನೇ ನಿಬಂಧನೆ, ಒಂದು ಭಿನ್ನರಾಶಿಯ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದು ಸಂಕ್ಷೇಪಿಸಿದರೆ ಒಂದು ಸಿಗುತ್ತದೆ ಎಂದು ಒಂದು ಸಮೀಕರಣವನ್ನು ಮಾಡಿಕೊಂಡಾಗ ಈ ಸಮೀಕರಣವು x+1 ಭಾಗಿಸು y-1 1 ಆಗುತ್ತದೆ. ನಾವೀಗ ಈ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದುಕೊಳ್ಳೋಣ. ಅಂದರೆ ಈ ಸಮೀಕರಣದ ಛೇದದಲ್ಲಿರುವ y-1 ಬಲಭಾಗಕ್ಕೆ ಸ್ಥಳಾಂತರಿಸೋಣ. ಹೀಗೆ ಸ್ಥಳಾಂತರಿಸಿದಾಗ ಭಾಗಿಸು y-1 ಬಲಭಾಗಕ್ಕೆ ಹೋಗಿ 1ಕ್ಕೆ ಗುಣಿಸಲ್ಪಟ್ಟಾಗ y-1 ಗುಣಿಸು 1 y-1 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಬಲಭಾಗದಲ್ಲಿರುವ y ಚರಾಕ್ಷರವನ್ನು ಎಡಭಾಗಕ್ಕೆ ತರಬೇಕು. ಎಡಭಾಗಕ್ಕೆ ತಂದಾಗ +y - y ಆಗುತ್ತದೆ. ಅದೇ ರೀತಿ ಎಡಭಾಗದಲ್ಲಿರುವ ಸ್ಥಿರಾಂಕ +1 ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. ಹೀಗೆ ಸ್ಥಳಾಂತರಿಸಿದಾಗ +1 -1 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ x - y -1 -2 ಆಗುತ್ತದೆ. ಈ ಸಮೀಕರಣವನ್ನು ನಾವೀಗ ಸಮೀಕರಣ 1 ಆಗಿ ತೆಗೆದುಕೊಳ್ಳಬೇಕು. ಸೊ ಮುಂದಿನ ಹಂತದಲ್ಲಿ ಈ ಪ್ರಶ್ನೆಯಲ್ಲಿ ನೀಡಿರುವ ಎರಡನೇ ಹೇಳಿಕೆ, ಆ ಭಿನ್ನರಾಶಿಯ ಛೇದಕ್ಕೆ, ಅಂದರೆ ನಾವು x/y ಅಂತ ತೆಗೆದುಕೊಂಡಿದ್ದೇವಲ್ಲ, ಈ ಭಿನ್ನರಾಶಿಯ ಛೇದಕ್ಕೆ ಒಂದನ್ನು ಸೇರಿಸಿದರೆ ಅದು ಎರಡನೆಯ ಒಂದು ಆಗುತ್ತದೆ ಅಂತ ನೀಡಿದ್ದಾರೆ. ನಾವೀಗ ಈ ನಿಬಂಧನೆಯನ್ನು ಬಳಸಿಕೊಂಡು ನಾವು ತೆಗೆದುಕೊಂಡಿರುವ ಭಿನ್ನರಾಶಿ x/y ಇದರ ಸಹಾಯದಿಂದ ಮತ್ತೊಂದು ರೇಖಾತ್ಮಕ ಸಮೀಕರಣವನ್ನು ಮಾಡಿಕೊಳ್ಳಬೇಕು. ಈ ಎರಡನೇ ನಿಬಂಧನೆಯ ಪ್ರಕಾರ ಈ ಭಿನ್ನರಾಶಿಯ ಛೇದ, ಅಂದರೆ x/y ಛೇದ ಯಾವುದಾಗ್ತದೆ? y ಆಗ್ತದೆ. ಛೇದಕ್ಕೆ ಎಷ್ಟನ್ನು ಸೇರಿಸಬೇಕು? yಗೆ ಎಷ್ಟನ್ನು ಸೇರಿಸಬೇಕು? 1 ಸೇರಿಸಬೇಕು. ಹೀಗೆ ಸೇರಿಸಿದಾಗ ಛೇದ ಏನಾಗ್ತದೆ ಹೇಳ್ರಿ? y+1 ಆಗುತ್ತದೆ. ಅದೆಷ್ಟಾಗ್ತದೆ ಅಂತ ಹೇಳಿದ್ದಾರೆ? 1/2
2 ಆಗ್ತದೆ ಅಂತ ಹೇಳಿರೋದ್ರಿಂದ ಇಲ್ಲಿ ನಾವು =1/2 ಅಂತ ಬರೆದುಕೊಳ್ಳಬೇಕು. ಮುಂದಿನ ಹಂತದಲ್ಲಿ ಈ ಛೇದದಲ್ಲಿರುವ ಪದಗಳನ್ನು ಓರೆ ಗುಣಾಕಾರ ಮಾಡಿ ಅಂಶಕ್ಕೆ ತೆಗೆದುಕೊಳ್ಳಬೇಕು. ನೋಡಿ, ಬಲಭಾಗದಲ್ಲಿರುವ ಛೇದದಲ್ಲಿರುವ 2 ಓರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಈ 2 xಗೆ ಗುಣಿಸಲ್ಪಟ್ಟು 2x ಆಗುತ್ತದೆ. ಈ ಛೇದದಲ್ಲಿರುವ y+1 ಓರೆ ಗುಣಾಕಾರ ಮಾಡಿ ಬಲಭಾಗಕ್ಕೆ ಹೋದಾಗ ಇದು 1 × y+1 ಆಗುತ್ತದೆ. 1 × y+1 ಅಂದರೆ y+1 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಎಡಭಾಗದಲ್ಲಿರುವ 2x ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. ಬಲಭಾಗದಲ್ಲಿರುವ +y ಅನ್ನು ಎಡಭಾಗಕ್ಕೆ ತಂದಾಗ -y ಆಗುತ್ತದೆ. ಬಲಭಾಗದಲ್ಲಿ ಈ ಸ್ಥಿರಾಂಕ 1 ಇದ್ದಾಗೆ ಇಟ್ಟುಕೊಂಡಾಗ ಈ ಸಮೀಕರಣವು 2x - y = 1 ಆಗುತ್ತದೆ. ನಾವೀಗ ಈ ಸಮೀಕರಣವನ್ನು ಸಮೀಕರಣ 2 ಆಗಿ ತೆಗೆದುಕೊಳ್ಳೋಣ. ಸೊ ಹೀಗೆ ನಾವು ನೀಡಿದಂಥ ಪ್ರಶ್ನೆಯಲ್ಲಿರುವ ಹೇಳಿಕೆಗಳನ್ನು ಬಳಸಿಕೊಂಡು ರೇಖಾತ್ಮಕ ಸಮೀಕರಣಗಳನ್ನು ಮಾಡಿಕೊಂಡ ನಂತರ ನಾವೀಗ ಈ ಸರಳ ರೇಖಾತ್ಮಕ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸೋಣ. ಅದಕ್ಕೋಸ್ಕರ ನಾವಿಲ್ಲಿ ಈ ಸಮೀಕರಣಗಳನ್ನು ಒಂದರ ಕೆಳಗೆ ಮತ್ತೊಂದನ್ನು ಸರಿಯಾಗಿ ಬರೆದುಕೊಳ್ಳೋಣ. ಈ ಸಮೀಕರಣಗಳ y ಸಹಗುಣಕಗಳನ್ನು ನೀವು ಗಮನಿಸಿದಾಗ ಮೊದಲನೇ ಸಮೀಕರಣದ y ನ ಸಹಗುಣಕ -1 ಆಗಿದ್ದರೆ ಎರಡನೇ ಸಮೀಕರಣದ y ನ ಸಹಗುಣಕವು -1 ಆಗಿದೆ. ಹಾಗಾಗಿ ಈ ಎರಡು ಸಮೀಕರಣಗಳ y ನ ಸಹಗುಣಕಗಳು ಸಮನಾಗಿರುವುದರ ಜೊತೆಗೆ ಚಿಹ್ನೆಗಳು ಸಹ ಒಂದೇ ಆಗಿರುವುದರಿಂದ ನಾವೀಗ ಈ ಎರಡನೇ ಸಮೀಕರಣವನ್ನು ಮೊದಲನೇ ಸಮೀಕರಣದಿಂದ ಕಳೆದು y ಚರಾಕ್ಷರವನ್ನು ಕ್ಯಾನ್ಸಲ್ ಮಾಡಿಕೊಳ್ಳೋಣ, ಅಂದರೆ ವರ್ಜಿಸೋಣ. ಅದಕ್ಕಾಗಿ ಈ ಎರಡನೇ ಸಮೀಕರಣದ ಪ್ರತಿಯೊಂದು ಪದದ ಚಿಹ್ನೆಯನ್ನು ಬದಲು ಮಾಡಬೇಕು. +2x ಅನ್ನು -2x ಆಗಿ, -y ಅನ್ನು +y ಆಗಿ, +1 ಅನ್ನು -1 ಆಗಿ ಬರೆದುಕೊಳ್ಳಬೇಕು. -2x + 1x -1x ಅಥವಾ ಖಾಲಿ -x ಆಗುತ್ತದೆ. -y + y ಕ್ಯಾನ್ಸಲ್ ಆಗುತ್ತದೆ. =-2 -1 ಚಿಹ್ನೆ ಒಂದಿದೆ, ಕೂಡಿಸ್ಕೊಂಡಾಗ 3 ಬರುತ್ತದೆ. ಬಂದ ಉತ್ತರಕ್ಕೆ ಇದೇ ಚಿಹ್ನೆಯನ್ನು ಅಂದರೆ ಮೈನಸ್ ಚಿಹ್ನೆಯನ್ನು ಹಾಕಿಕೊಳ್ಳಬೇಕು. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಎರಡೂ ಬದಿಯಲ್ಲಿ ಮೈನಸ್ ಇರೋದ್ರಿಂದ ಈ ಸಮೀಕರಣವನ್ನು ಮೈನಸ್ಸಿಂದ ಗುಣಿಸಿಕೊಂಡು ಮುಂದಿನ ಹಂತವನ್ನು ಬರೆದಾಗ -× x ಆಗುತ್ತದೆ. -× +3 ಆಗುತ್ತದೆ. ಅಥವಾ ನೇರವಾಗಿ ಈ ರೀತಿ ಸಮೀಕರಣದಲ್ಲಿ ಎರಡೂ ಬದಿಯಲ್ಲಿ ಅಂದರೆ ಎಡಭಾಗ ಮತ್ತು ಬಲಭಾಗದಲ್ಲಿ ಮೈನಸ್ ಚಿಹ್ನೆ ಇದ್ದಾಗ ಎರಡೂ ಬದಿಯಲ್ಲಿರುವ ಮೈನಸ್ ಚಿಹ್ನೆಯನ್ನು ಕ್ಯಾನ್ಸಲ್ ಮಾಡಿ ನೇರವಾಗಿ x = 3 ಎಂದು ಬರೆದುಕೊಳ್ಳಬೇಕು. ಸೊ ಹೀಗೆ ನಾವು ವರ್ಜಿಸುವ ವಿಧಾನದಿಂದ ಈ ಸಮೀಕರಣಗಳನ್ನು ಬಿಡಿಸಿ x ನ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಈ x ನ ಬೆಲೆ 3 ಸಮೀಕರಣ 1 x - y = -2 ಇದರಲ್ಲಿ ಆದೇಶಿಸಿ y ನ ಬೆಲೆಯನ್ನು ಕಂಡುಹಿಡಿಯೋಣ. ಸೊ ಅದಕ್ಕೋಸ್ಕರ ಇಲ್ಲಿ x ನ ಜಾಗದಲ್ಲಿ x ನ ಬೆಲೆ 3 ಆದೇಶಿಸ್ತಾ ಇದ್ದಾನೆ, -y ಅನ್ನು ಇದ್ದ ಹಾಗೆ ಬರೆದುಕೊಳ್ತಾ ಇದ್ದಾನೆ, -2. ಮುಂದಿನ ಹಂತದಲ್ಲಿ -y ಅನ್ನು ಎಡಭಾಗದಲ್ಲಿ ಇಟ್ಕೊಂಡು ಈ +3 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ +3 ಬಲಭಾಗಕ್ಕೆ ಹೋದಾಗ -3 ಆಗುತ್ತದೆ. ಆದ್ದರಿಂದ ಇಲ್ಲಿ -y = -2 - 3 ಅಂದರೆ -5 ಆಗುತ್ತದೆ. ಈ ಸಮೀಕರಣದ ಎರಡೂ ಬದಿಯಲ್ಲಿ ಮೈನಸ್ ಇರೋದ್ರಿಂದ ನೇರವಾಗಿ ಮೈನಸನ್ನು ಕ್ಯಾನ್ಸಲ್ ಮಾಡಿ y = +5 ಎಂದು ಬರೆದುಕೊಳ್ಳೋಣ. ಅಥವಾ ಈ ಸಮೀಕರಣದ ಎರಡೂ ಬದಿಯಲ್ಲಿ ಮೈನಸ್ಸಿಂದ ಗುಣಿಸಿಕೊಂಡಾಗ -× +5 ಆಗುತ್ತದೆ. ಅಥವಾ ನೇರವಾಗಿ ನೀವು ಈ ರೀತಿ ಇದ್ದಾಗ ಇವು ಮೈನಸ್ ಚಿಹ್ನೆಯನ್ನು ಕ್ಯಾನ್ಸಲ್ ಮಾಡಿ y ನ ಬೆಲೆಯನ್ನು ಬರೆಯಬಹುದು. ಹೀಗೆ ನಾವು ನೀಡಿದಂಥ ಪ್ರಶ್ನೆಯಲ್ಲಿರುವ ಈ ಹೇಳಿಕೆ ರೂಪದ ಸಮಸ್ಯೆಯನ್ನು ಸಮೀಕರಣ ರೂಪದಲ್ಲಿ ಪರಿವರ್ತಿಸಿ ತದನಂತರ ಈ ಸಮೀಕರಣಗಳನ್ನು ಬಿಡಿಸಿ ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿದ ನಂತರ ಪ್ರಶ್ನೆಯಲ್ಲಿ ಕೇಳಿರುವ ಭಿನ್ನರಾಶಿಯನ್ನು ಕಂಡುಹಿಡಿಯೋಣ. ಪ್ರಶ್ನೆಯಲ್ಲಿ ಕೇಳಿರುವ ಭಿನ್ನರಾಶಿಯನ್ನು ನಾವು x/y ಆಗಿರಲಿ ಎಂದು ತೆಗೆದುಕೊಂಡಿದ್ದೇವೆ. ಈ ಭಿನ್ನರಾಶಿಯ ಅಂಶವನ್ನು x ಚರಾಕ್ಷರವಾಗಿ ತೆಗೆದುಕೊಂಡಿದ್ದೇವೆ. ಈ x ಚರಾಕ್ಷರದ ಬೆಲೆಯು ನಮಗೆ 3 ಬಂದಿರುವುದರಿಂದ ಅಂಶದಲ್ಲಿ 3 ಬರೆದುಕೊಳ್ಳೋಣ. ಅದೇ ರೀತಿ ಛೇದವನ್ನು y ಚರಾಕ್ಷರವಾಗಿ ತೆಗೆದುಕೊಂಡಿರುವುದರಿಂದ y ಚರಾಕ್ಷರದ ಬೆಲೆಯು 5 ಬಂದಿರುವುದರಿಂದ ಛೇದದಲ್ಲಿ 5 ಬರೆದಾಗ ನಮಗೆ ಬೇಕಾಗಿರುವ ಭಿನ್ನರಾಶಿಯು x/y ಅಂದರೆ 3/5 ಆಗುತ್ತದೆ. ಸೊ ನಾವೀಗ ಎರಡನೇ ಪ್ರಶ್ನೆಯ ಎರಡನೇ ಉಪಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 3 ಪಟ್ಟು ಆಗಿತ್ತು. 10 ವರ್ಷಗಳ ಬಳಿಕ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 2 ಪಟ್ಟು ಆಗುತ್ತದೆ. ಹಾಗಾದರೆ ನೂರಿ ಮತ್ತು ಸೋನುವಿನ ಈಗಿನ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ. ಈ ರೀತಿಯ ಪ್ರಶ್ನೆಗಳನ್ನು ನಾವು ಅಭ್ಯಾಸ 3.2ರಲ್ಲಿ ಈಗಾಗಲೇ ಮಾಡಿದ್ದೇವೆ. ಅದೇ ರೀತಿ ಈ ಪ್ರಶ್ನೆಯನ್ನು ಸಹ ನಾವೀಗ ಬಿಡಿಸಬೇಕು. ಸೊ ಪ್ರಶ್ನೆಯಲ್ಲಿ ನಮಗೆ ನೂರಿ ಮತ್ತು ಸೋನುವಿನ ಈಗಿನ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ. ಸೊ ನಮಗೆ ನೂರಿ ಮತ್ತು ಸೋನುವಿನ ಈಗಿನ ವಯಸ್ಸು ತಿಳಿದಿಲ್ಲ. ಹಾಗಾಗಿ ನೂರಿಯ ಈಗಿನ ವಯಸ್ಸನ್ನು x ಚರಾಕ್ಷರವಾಗಿ, ಅದೇ ರೀತಿ ಸೋನುವಿನ ಈಗಿನ ವಯಸ್ಸನ್ನು y ಚರಾಕ್ಷರವಾಗಿ ತೆಗೆದುಕೊಳ್ಳೋಣ. ಸೊ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ಈ ಮೊದಲನೇ ಹೇಳಿಕೆ 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 3 ಪಟ್ಟು ಆಗಿತ್ತು. ಈ ಹೇಳಿಕೆಯನ್ನು ಬಳಸಿಕೊಂಡು ಈ ಚರಾಕ್ಷರಗಳ ಸಹಾಯದಿಂದ ಮೊದಲೇ ರೇಖಾತ್ಮಕ ಸಮೀಕರಣಗಳನ್ನು ಮಾಡಿಕೊಳ್ಳಬೇಕು.
ನೂರಿಯ ಈಗಿನ ವಯಸ್ಸು ಎಕ್ಸ್ ಆಗಿದ್ದರೆ 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು ಎಷ್ಟಾಗಿರ್ತದೆ ಅಂದರೆ ಎಕ್ಸ್ ಮೈನಸ್ 5 ಆಗುತ್ತದೆ. ಫಾರ್ ಎಕ್ಸಾಂಪಲ್, ನನ್ನ ಈಗಿನ ವಯಸ್ಸು 35 ಆಗಿದೆ, 5 ವರ್ಷಗಳ ಹಿಂದೆ ನನ್ನ ವಯಸ್ಸು 30 ಆಗುತ್ತದೆ. ಅಂದರೆ ನನ್ನ ಈಗಿನ ವಯಸ್ಸಿಂದ 5 ಕಳೆದಾಗ ನನ್ನ 5 ವರ್ಷಗಳ ಹಿಂದಿನ ವಯಸ್ಸು ಸಿಗುತ್ತದೆ. ಹಾಗೆ 100ನ ಈಗಿನ ವಯಸ್ಸು ಎಕ್ಸ್ ದಿಂದ 5 ವರ್ಷವನ್ನು ಕಳೆದಾಗ 5 ವರ್ಷಗಳ ಹಿಂದೆ 100ರ ವಯಸ್ಸು ಎಕ್ಸ್ ಮೈನಸ್ 5 ಆಗುತ್ತದೆ. ಇದೇ ರೀತಿ 5 ವರ್ಷಗಳ ಹಿಂದೆ ಸೋನುವಿನ ವಯಸ್ಸನ್ನು ಕಂಡುಹಿಡಿಯಬೇಕಾದ ನಾವು ಸೋನುವಿನ ಈಗಿನ ವಯಸ್ಸು ವಾಯ್ನಿಂದ 5 ಕಳೆಯಬೇಕು. ಪ್ರಶ್ನೆಯಲ್ಲಿ ಮುಂದುವರೆದು 5 ವರ್ಷಗಳ ಹಿಂದೆ 100ರ ವಯಸ್ಸು ಎಕ್ಸ್ ಮೈನಸ್ 5, ಸೋನುವಿನ ವಯಸ್ಸು ವಾಯ್ ಮೈನಸ್ 5ರ 3 ಪಟ್ಟು ಆಗುತ್ತಿತ್ತು ಅಂತ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ನಾವು ಸೋನುವಿನ ವಯಸ್ಸಿನ 3 ಪಟ್ಟು ಅಂದರೆ ಪಟ್ಟು ರಟ್ಟು ಅಂತ ಬಂದಾಗ ನಾವು ಗುಣಿಸಿಕೊಳ್ಳಬೇಕು. ಸೋನುವಿನ ವಯಸ್ಸು ವಾಯ್ ಮೈನಸ್ 5ರ 3 ಪಟ್ಟು 100ರ ವಯಸ್ಸು ಆಗುತ್ತಿತ್ತು ಅಂತ ಹೇಳಿರೋದ್ರಿಂದ ಸೋನುವಿನ ವಯಸ್ಸು ವಾಯ್ ಮೈನಸ್ 5ಕ್ಕೆ ನಾವು 3ರಿಂದ ಗುಣಿಸಿಕೊಳ್ಳಬೇಕು. ಹೀಗೆ ಗುಣಿಸಿಕೊಂಡು ಇದನ್ನು ನಾವು ಒಂದು ಸಮೀಕರಣವಾಗಿ ಮಾಡಿಕೊಂಡಾಗ ಇದು ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 3 ಗುಣಿಸು ವಾಯ್ ಮೈನಸ್ 5 ಆಗುತ್ತದೆ. ಅಂದರೆ 5 ವರ್ಷಗಳ ಹಿಂದೆ 100ರ ವಯಸ್ಸು ಎಕ್ಸ್ ಮೈನಸ್ 5, ಸೋನುವಿನ ವಯಸ್ಸು ವಾಯ್ ಮೈನಸ್ 5ರ 3 ಪಟ್ಟು ಅಂದರೆ 3 ಗುಣಿಸು ವಾಯ್ ಮೈನಸ್ 5 ಆಗುತ್ತದೆ. ಸೊ ನಾವೀಗ ಈ ಸಮೀಕರಣವನ್ನು ಸಂಕ್ಷೇಪಿಸಿ ಆದರ್ಶ ರೂಪದಲ್ಲಿ ಬರೆಯೋಣ. ಸೊ ಎಡಭಾಗದಲ್ಲಿರುವ ಎಕ್ಸ್ ಮೈನಸ್ 5 ಇದ್ದಾಗೆ ಬರೆದುಕೊಳ್ಳೋಣ. ಇಸ್ ಈಕ್ವಲ್ ಟು 3ರಿಂದ ನಾವೀಗ ವಾಯ್ ಮತ್ತು ಮೈನಸ್ 5ಗೆ ಗುಣಿಸಿಕೊಳ್ಳೋಣ. 3 ಗುಣಿಸು ವಾಯ್ ಅಂದರೆ 3 ವಾಯ್ ಆಗುತ್ತದೆ. ಪ್ಲಸ್ ಇಂಟು ಮೈನಸ್ ಮೈನಸ್ 3 ಗುಣಿಸು 5 ಅಂದರೆ 15 ಆಗುತ್ತದೆ. ನಾವೀಗ ಈ ಸಮೀಕರಣದ ಬಲಭಾಗದಲ್ಲಿರುವ ಚರಾಕ್ಷರವನ್ನು ಹೊಂದಿರುವ ಪದ ಪ್ಲಸ್ 3 ವಾಯ್ ಅನ್ನು ಎಡಭಾಗಕ್ಕೆ ತರೋಣ. ಎಡಭಾಗಕ್ಕೆ ತಂದಾಗ ಪ್ಲಸ್ 3 ವಾಯ್ ಮೈನಸ್ 3 ವಾಯ್ ಆಗುತ್ತದೆ. ಇಸ್ ಈಕ್ವಲ್ಸ್ ಟು ಎಡಭಾಗದಲ್ಲಿರುವ ಸ್ಥಿರಾಂಕ ಮೈನಸ್ 5 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಮೈನಸ್ 5 ಪ್ಲಸ್ 5 ಆಗುತ್ತದೆ. ಮುಂದಿನ ಹಂತದಲ್ಲಿ ಈ ಎಕ್ಸ್ ಮೈನಸ್ 3 ವಾಯ್ ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. ಇಸ್ ಈಕ್ವಲ್ ಟು ಮೈನಸ್ 15 ಪ್ಲಸ್ 5 ಅಂದರೆ ಮೈನಸ್ 10 ಆಗುತ್ತದೆ. ನಾವೀಗ ಆದರ್ಶ ರೂಪದ ಈ ರೇಖಾತ್ಮಕ ಸಮೀಕರಣವನ್ನು ಸಮೀಕರಣ 1 ತೆಗೆದುಕೊಳ್ಳೋಣ. ಸೊ ಇದೇ ರೀತಿ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ಎರಡನೇ ಹೇಳಿಕೆ 10 ವರ್ಷಗಳ ಬಳಿಕ 100ರ ವಯಸ್ಸು ಸೋನುವಿನ ವಯಸ್ಸಿನ 2 ಪಟ್ಟು ಆಗುತ್ತದೆ. ಈ ಹೇಳಿಕೆಯನ್ನು ಬಳಸಿಕೊಂಡು ನಾವೀಗ ಮತ್ತೊಂದು ಈ ರೀತಿಯ ರೇಖಾತ್ಮಕ ಸಮೀಕರಣಗಳನ್ನು ಮಾಡಿಕೊಳ್ಳಬೇಕು. 10 ವರ್ಷಗಳ ಬಳಿಕ 100ರ ವಯಸ್ಸು ಅಂತ ಕೇಳಿದ್ದಾರೆ. 10 ವರ್ಷಗಳ ಬಳಿಕ 100ರ ವಯಸ್ಸನ್ನು ಕಂಡುಹಿಡಿಯಬೇಕಾದ್ರೆ ನಾವು 100ರ ಈಗಿನ ವಯಸ್ಸು ಎಕ್ಸ್ಗೆ 10 ಕೂಡಿಸಿಕೊಳ್ಳಬೇಕು. ಫಾರ್ ಎಕ್ಸಾಂಪಲ್, ಈಗ ನನ್ನ ಈಗಿನ ವಯಸ್ಸು 35 ಆಗಿದೆ. 10 ವರ್ಷಗಳ ಬಳಿಕ ನನ್ನ ವಯಸ್ಸು ಏನಾಗ್ತದೆ ಅಂದರೆ 45 ವರ್ಷಗಳಾಗುತ್ತವೆ. ಅದು ಹೇಗೆ ಸಿಗ್ತದಂದರೆ ನನ್ನ ಈಗಿನ ವಯಸ್ಸಿಗೆ 10 ಕೂಡಿಸಿಕೊಂಡಾಗ ನನ್ನ 10 ವರ್ಷಗಳ ನಂತರದ ವಯಸ್ಸು ಸಿಗುತ್ತದೆ. ಹಾಗೆ 100ರ ಈಗಿನ ವಯಸ್ಸು ಎಕ್ಸ್ಗೆ 10 ಕೂಡಿಸಿಕೊಂಡಾಗ 100ರ 10 ವರ್ಷಗಳ ಬಳಿಕ ವಯಸ್ಸು ಸಿಗುತ್ತದೆ. ಇದೇ ರೀತಿ ನಾವೀಗ 10 ವರ್ಷಗಳ ಬಳಿಕ ಸೋನುವಿನ ವಯಸ್ಸನ್ನು ಕಂಡುಹಿಡಿಯಬೇಕಾದ್ರೆ ಸೋನುವಿನ ಈಗಿನ ವಯಸ್ಸು ವಾಯ್ಗೆ 10 ಕೂಡಿಸಿಕೊಳ್ಳಬೇಕು. ಮುಂದುವರೆದು 10 ವರ್ಷಗಳ ಬಳಿಕ 100ರ ವಯಸ್ಸು ಎಕ್ಸ್ ಪ್ಲಸ್ 10, ಸೋನುವಿನ ವಯಸ್ಸು ವಾಯ್ ಪ್ಲಸ್ 10ರ 2 ಪಟ್ಟು ಆಗ್ತದೆ ಅಂತ ಹೇಳಿರೋದ್ರಿಂದ ನಾವಿಲ್ಲಿ ಸೋನುವಿನ ವಯಸ್ಸು ವಾಯ್ ಪ್ಲಸ್ 10ಕ್ಕೆ 2 ಪಟ್ಟು ಅಂದರೆ 2ರಿಂದ ಗುಣಿಸಿಕೊಳ್ಳಬೇಕು. ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ಮತ್ತೊಂದು ಹೇಳಿಕೆಯ ಸಹಾಯದಿಂದ ಎರಡನೇ ಸಮೀಕರಣವನ್ನು ಮಾಡಿಕೊಂಡಾಗ ಈ ಸಮೀಕರಣವು ಎಕ್ಸ್ ಪ್ಲಸ್ 10 ಇಸ್ ಈಕ್ವಲ್ ಟು 2 ಗುಣಿಸು ವಾಯ್ ಪ್ಲಸ್ 10 ಆಗುತ್ತದೆ. ಅಂದರೆ 10 ವರ್ಷಗಳ ಬಳಿಕ 100ರ ವಯಸ್ಸು ಎಕ್ಸ್ ಪ್ಲಸ್ 10, ಸೋನುವಿನ ವಯಸ್ಸು ವಾಯ್ ಪ್ಲಸ್ 10ರ 2ರಷ್ಟು ಆಗುತ್ತದೆ ಅಂತ ಇದರ ಅರ್ಥ. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣವನ್ನು ನಾವೀಗ ಈ ರೀತಿ ಆದರ್ಶ ರೂಪದಲ್ಲಿ ಬರೆದುಕೊಳ್ಳೋಣ. ಅದಕ್ಕೋಸ್ಕರ ಎಕ್ಸ್ ಅನ್ನು ಇದ್ದಾಗೆ ಬರೆದುಕೊಳ್ಳೋಣ, 10 ಇದ್ದಾಗೆ ಬರೆದುಕೊಳ್ಳೋಣ. ಇಸ್ ಈಕ್ವಲ್ ಟು 2ರಿಂದ ವಾಯ್ ಮತ್ತು 10ಗೆ ಗುಣಿಸಿಕೊಂಡಾಗ 2 ಗುಣಿಸುವ 2 ವಾಯ್ ಆಗುತ್ತದೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 ಗುಣಿಸು 10 20 ಆಗುತ್ತದೆ. ಮುಂದಿನ ಹಂತದಲ್ಲಿ ಚರಾಕ್ಷರಗಳನ್ನು ಒಂದು ಬದಿಯಲ್ಲಿ ಸ್ಥಿರಾಂಗಗಳನ್ನು ಮತ್ತೊಂದು ಬದಿಯಲ್ಲಿ ಸ್ಥಳಾಂತರಿಸೋಣ. ಬಲಭಾಗದಲ್ಲಿರುವ ಚರಾಕ್ಷರವನ್ನು ಹೊಂದಿರುವ ಪದ ಪ್ಲಸ್ 2 ವಾಯ್ ಅನ್ನು ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ 2 ವಾಯ್ ಮೈನಸ್ 2 ವಾಯ್ ಆಗುತ್ತದೆ. ಪ್ಲಸ್ 20 ಬಲಭಾಗದಲ್ಲಿ ಇಟ್ಟುಕೊಳ್ಳೋಣ. ಎಡಭಾಗದಲ್ಲಿರುವ ಪ್ಲಸ್ 10 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು ಮೈನಸ್ 10 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಎಕ್ಸ್ ಮೈನಸ್ 2 ವಾಯ್ ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. ಪ್ಲಸ್ 20 ಮೈನಸ್ 10 ಪ್ಲಸ್ 10 ಆಗುತ್ತದೆ. ಹೀಗೆ ನಾವು ಈ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಪಡೆದಾಗ ಈ ಸಮೀಕರಣವು ಎಕ್ಸ್ ಮೈನಸ್ 2 ವಾಯ್ ಇಸ್ ಈಕ್ವಲ್ ಟು 10 ಆಗುತ್ತದೆ. ಈ ಸಮೀಕರಣವನ್ನು ನಾವೀಗ ಸಮೀಕರಣ 2 ತೆಗೆದುಕೊಳ್ಳೋಣ. ಸೊ ಹೀಗೆ ನಾವು ನೀಡಿದಂಥ ಪ್ರಶ್ನೆಯಲ್ಲಿರುವ ಈ ಹೇಳಿಕೆಗಳನ್ನು ರೇಖಾತ್ಮಕ ಸಮೀಕರಣಗಳ ಜೋಡಿಗಳಾಗಿ ಮಾಡಿಕೊಂಡ ನಂತರ ನಾವೀಗ ಈ 2 ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಒಂದರ ಕೆಳಗೆ ಮತ್ತೊಂದನ್ನು ಸರಿಯಾಗಿ ಬರೆದುಕೊಳ್ಳೋಣ. ತದನಂತರ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ
ಎಕ್ಸ್ ಸಹಗುಣಕಗಳನ್ನು ನೀವು ಗಮನಿಸಿದಾಗ ಮೊದಲನೇ ಸಮೀಕರಣದ ಎಕ್ಸ್ ಸಹಗುಣಕ 1 ಆಗಿದ್ದರೆ ಎರಡನೇ ಸಮೀಕರಣದ ಎಕ್ಸ್ನ ಸಹಗುಣಕವು 1 ಆಗಿದೆ. ಹಾಗೆ ಈ ಎರಡು ಪದಗಳ ಚಿಹ್ನೆ ಒಂದೇ ಆಗಿರೋದ್ರಿಂದ ನಾವಿಲ್ಲಿ ಈ ಎರಡನೇ ಸಮೀಕರಣವನ್ನು ಮೊದಲನೇ ಸಮೀಕರಣದಿಂದ ಕಳೆದು ಎಕ್ಸ್ ಚರಾಕ್ಷರವನ್ನು ಕ್ಯಾನ್ಸಲ್ ಮಾಡಿಕೊಳ್ಳೋಣ. ಅದಕ್ಕೋಸ್ಕರ ಈ ಎರಡನೇ ಸಮೀಕರಣದ ಪ್ರತಿಯೊಂದು ಪದದ ಚಿಹ್ನೆಯನ್ನು ಬದಲು ಮಾಡೋಣ. ಪ್ಲಸ್ ಎಕ್ಸ್ ಅನ್ನು ಮೈನಸ್ ಎಕ್ಸ್ ಆಗಿ, ಮೈನಸ್ 2y ಅನ್ನು ಪ್ಲಸ್ 2y ಆಗಿ, ಪ್ಲಸ್ 10 ಅನ್ನು ಮೈನಸ್ 10 ಆಗಿ ಬರೆದುಕೊಳ್ಳೋಣ. ಪ್ಲಸ್ 1x ಮೈನಸ್ 1x ಕ್ಯಾನ್ಸಲ್ ಆಗುತ್ತದೆ. ಮೈನಸ್ 3y ಪ್ಲಸ್ 2y ಮೈನಸ್ 1y ಅಥವಾ ಮೈನಸ್ y ಆಗುತ್ತದೆ. ಮೈನಸ್ 10 ಮೈನಸ್ 10 ಮೈನಸ್ 20 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಎರಡೂ ಬದಿಯಲ್ಲಿ ಮೈನಸ್ ಇರೋದ್ರಿಂದ ನಾವು ನೇರವಾಗಿ ಎರಡೂ ಕಡೆಗೆ ಮೈನಸ್ ಅನ್ನು ಕ್ಯಾನ್ಸಲ್ ಮಾಡಿಕೊಂಡು y ಇಸ್ ಈಕ್ವಲ್ ಟು ಪ್ಲಸ್ 20 ಎಂದು ಬರೆದುಕೊಳ್ಳೋಣ. ಹೀಗೆ ನಾವು ಈ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿದಾಗ ನಮಗೆ y ನ ಬೆಲೆಯು 20 ಸಿಕ್ಕಿದೆ. ನಾವೀಗ ಈ y ನ ಬೆಲೆ 20 ಸಮೀಕರಣ 1 x ಮೈನಸ್ 3y ಇಸ್ ಈಕ್ವಲ್ ಟು ಮೈನಸ್ 10ರಲ್ಲಿ ಆದೇಶಿಸಿ x ನ ಬೆಲೆಯನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ಈ ಸಮೀಕರಣದ ಮೊದಲನೇ ಪದ x ಅನ್ನು ಇದ್ದಾಗಿ ಬರೆದುಕೊಳ್ತಾ ಇದ್ದೇನೆ. 3 ಗುಣಿಸು y ನ ಬೆಲೆ, y ನ ಜಾಗದಲ್ಲಿ y ನ ಬೆಲೆ 20 ಆದೇಶಿಸಿದಾಗ 3y 3 ಗುಣಿಸು 20 ಆಗುತ್ತದೆ ಈಸ್ ಈಕ್ವಲ್ ಟು ಮೈನಸ್ 10 ಇದ್ದಾಗೆ ಬರೆದುಕೊಳ್ಳೋಣ. ಎಕ್ಸ್ ಮೈನಸ್ 3 ಗುಣಿಸು 20 ಅಂದರೆ 23 60 ಆಗುತ್ತದೆ ಈಸ್ ಈಕ್ವಲ್ಸ್ ಟು ಮೈನಸ್ 10. ಸೊ ಮುಂದಿನ ಹಂತದಲ್ಲಿ ಈ ಎಡಭಾಗದಲ್ಲಿರುವ ಮೈನಸ್ 60 ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. ಹೀಗೆ ಸ್ಥಳಾಂತರಿಸಿದಾಗ ಮೈನಸ್ 60 ಪ್ಲಸ್ 60 ಆಗುತ್ತದೆ. ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆಯು ಮೈನಸ್ 10 ಪ್ಲಸ್ 60 50 ಆಗುತ್ತದೆ. ಪ್ರಶ್ನೆಯಲ್ಲಿ ನಮಗೆ ನೂರಿ ಮತ್ತು ಸೋನುವಿನ ಈಗಿನ ವಯಸ್ಸನ್ನು ಕಂಡುಹಿಡಲಿಕ್ಕೆ ಹೇಳಿದರು. ಸೊ ನೂರಿಯ ಈಗಿನ ವಯಸ್ಸನ್ನು ನಾವು ಎಕ್ಸ್ ಚರಾಕ್ಷರವಾಗಿ ತೆಗೆದುಕೊಂಡಿದ್ವಿ. ಸೊ ಎಕ್ಸ್ನ ಬೆಲೆಯಲ್ಲಿ 50 ಬಂದಿರೋದ್ರಿಂದ ನೂರಿಯ ಈಗಿನ ವಯಸ್ಸು ಇಲ್ಲಿ 50 ಆಗುತ್ತದೆ. ಹಾಗೆ ಸೋನುವಿನ ಈಗಿನ ವಯಸ್ಸನ್ನು ನಾವು y ಚರಾಕ್ಷರವಾಗಿ ತೆಗೆದುಕೊಂಡಿದ್ವಿ. ಸೊ y ನ ಬೆಲೆಯು 20 ಬಂದಿರೋದ್ರಿಂದ ಸೋನುವಿನ ಈಗಿನ ವಯಸ್ಸು 20 ಆಗುತ್ತದೆ. ಸೊ ನಾವೀಗ ಮೂರನೇ ಉಪಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಮೂರನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಪ್ರಶ್ನೆ ಈ ರೀತಿಯಾಗಿದೆ. ಎರಡಂಕಿಯ ಒಂದು ಸಂಖ್ಯೆಯ ಅಂಕೆಗಳ ಮೊತ್ತ 9. ಇದರಲ್ಲಿರುವ ಅಂಕೆಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ ಅದು ಮೊದಲನೇ ಸಂಖ್ಯೆಯ 9ರಷ್ಟಕ್ಕೆ ಸಮನಾಗುತ್ತದೆ. ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಪ್ರಶ್ನೆಯಲ್ಲಿ ನಮಗೆ ಎರಡಂಕಿಯ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ 9 ಆಗುತ್ತದೆ ಅಂತ ನೀಡಿದ್ದಾರೆ. ಆದರೆ ಆ ಎರಡಂಕಿಯ ಸಂಖ್ಯೆ ಯಾವುದು ಅಂತ ನಮಗೆ ನೀಡಿಲ್ಲ. ಸೊ ನಾನು ಇಲ್ಲಿ ಕೆಲವು ಎರಡಂಕಿಯ ಸಂಖ್ಯೆಗಳನ್ನು ಪಟ್ಟಿ ಮಾಡಿದ್ದೇನೆ. ಈ ಎರಡಂಕಿಯ ಸಂಖ್ಯೆಗಳ ಅಂಕಿಗಳ ಮೊತ್ತವು 9 ಬರುವುದನ್ನು ನೀವು ಕಾಣಬಹುದು. ಇಲ್ಲಿ ಎಕ್ಸಾಂಪಲ್ 18, 81, 27, 72, 36, 63, 45, 54 ಈ ರೀತಿಯ ಎರಡಂಕಿಯ ಸಂಖ್ಯೆಗಳಲ್ಲಿ ಇವುಗಳಲ್ಲಿರುವ ಅಂಕಿಗಳನ್ನು ಕೂಡಿಸಿದಾಗ ಮೊತ್ತ 9 ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ 18 ಒಂದು ಎರಡು ಅಂಕಿಯ ಸಂಖ್ಯೆ ಆಗಿದೆ. ಈ ಎರಡು ಅಂಕಿಯ ಸಂಖ್ಯೆಯಲ್ಲಿರುವ ಅಂಕಿಗಳಾದ 1 ಮತ್ತು 8 ಕೂಡಿಸಿದಾಗ ಮೊತ್ತ ಎಷ್ಟು ಬರ್ತಾ ಇದೆ? 9. ಅದೇ ರೀತಿ 81 ಎರಡು ಅಂಕಿಯ ಸಂಖ್ಯೆ, ಇದರಲ್ಲಿರುವ ಅಂಕಿಗಳಾದ 8 ಮತ್ತು 1 ಕೂಡಿಸಿದಾಗ ಮೊತ್ತ 9 ಬರ್ತದೆ. ಹಾಗೆ ಉಳಿದ ಈ ಎರಡು ಅಂಕಿಯ ಸಂಖ್ಯೆಗಳಲ್ಲಿರುವ ಅಂಕಿಗಳ ಮೊತ್ತ 9 ಬರ್ತಾ ಇರೋದನ್ನು ನಾವು ಕಾಣಬಹುದು. ಸೊ ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಪ್ರಶ್ನೆಯಲ್ಲಿ ನೀಡಿರುವ ಮೊದಲನೇ ನಿಬಂಧನೆ ಈ ಒಂದು ಸಂಖ್ಯೆ ಎರಡು ಅಂಕೆಗಳ ಮೊತ್ತ 9 ಆಗುತ್ತದೆ. ಈ ನಿಬಂಧನೆಯನ್ನು ನಾನು ತೆಗೆದುಕೊಂಡ ಈ ಎಲ್ಲ ಸಂಖ್ಯೆಗಳು ಪಾಲಿಸ್ತಾ ಇದ್ದಾವೆ. ಸೊ ಮುಂದುವರೆದು ಪ್ರಶ್ನೆಯಲ್ಲಿ ಮತ್ತೊಂದು ನಿಬಂಧನೆಯನ್ನು ಕೊಟ್ಟಿದ್ದಾರೆ. ಅದೇನೆಂದರೆ ಇದರಲ್ಲಿರುವ ಅಂಕಿಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ, ನೋಡಿ ಎರಡು ಅಂಕೆಯ ಸಂಖ್ಯೆ ಎಷ್ಟು ಬರೆದುಕೊಂಡಿದ್ದೇನೆ, ಇದರಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ನಾವು ಕಂಡುಹಿಡಿಯಬೇಕಾದ ಸಂಖ್ಯೆ ಆಗಿರುತ್ತದೆ. ಎರಡನೇ ನಿಬಂಧನೆಯಲ್ಲಿ ಇದರಲ್ಲಿರುವ ಅಂಕೆಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆ ಅಂತ ಹೇಳಿದ್ದಾರೆ. ಉದಾಹರಣೆಗೆ ನಾನಿಲ್ಲಿ ಎರಡು ಅಂಕೆ ಸಂಖ್ಯೆ 18 ತೆಗೆದುಕೊಳ್ತಾ ಇದ್ದೇನೆ. ಇದು ಮೊದಲನೇ ನಿಬಂಧನೆಯನ್ನು ಪಾಲಿಸ್ತಾ ಇದೆ. ಅಂದರೆ ಈ ಎರಡು ಅಂಕೆಗಳ ಮೊತ್ತ 9 ಆಗ್ತಾ ಇದೆ. ಈ ಎರಡು ಅಂಕೆ ಸಂಖ್ಯೆಯಲ್ಲಿರುವ ಅಂಕೆಗಳನ್ನು ಅದಲು ಬದಲು ಮಾಡಿದಾಗ, ಅಂದರೆ ಬಿಡಿ ಸ್ಥಾನದಲ್ಲಿರುವ 8 10ರ ಸ್ಥಾನದಲ್ಲಿ, 10ರ ಸ್ಥಾನದಲ್ಲಿರುವ 1 ಬಿಡಿ ಸ್ಥಾನದಲ್ಲಿ ಹಾಕಿದಾಗ ಇದು 81 ಆಗುತ್ತದೆ. ಹೀಗೆ ಸಿಗುವ ಸಂಖ್ಯೆಯನ್ನು ದ್ವಿಗುಣಗೊಳಿಸಬೇಕು. ದ್ವಿಗುಣಗೊಳಿಸೋದಂದರೆ ಇದಕ್ಕೆ 2ರಿಂದ ಗುಣಿಸಿಕೊಂಡಾಗ ಅದು ಮೊದಲನೇ ಸಂಖ್ಯೆ, ಅಂದರೆ ಮೊದಲನೇ ಸಂಖ್ಯೆ ಯಾವುದಲ್ಲಿ 18ರ 9ರಷ್ಟಕ್ಕೆ, ಅಂದರೆ 18ಕ್ಕೆ 9ರಿಂದ ಗುಣಿಸಿದಾಗ ಈ ಸಂಖ್ಯೆಗೆ ಸಮನಾಗುತ್ತದೆ ಅಂತ ನೀಡಿದ್ದಾರೆ. ಸೊ ಆಲ್ರೆಡಿ ನಮಗೆ ಆ ಎರಡು ಅಂಕೆ ಸಂಖ್ಯೆ ಇಲ್ಲಿ ಸಿಕ್ಕಿಬಿಟ್ಟಿದೆ. ಆ ಎರಡು ಅಂಕೆ ಸಂಖ್ಯೆ ಇಲ್ಲಿ 18 ಆಗಿದೆ. ಏಕೆಂದರೆ ಈ 18ರ ಅಂಕೆಗಳನ್ನು ಅದಲು ಬದಲು ಮಾಡಿದಾಗ ನಮಗೆ 81 ಸಿಗುತ್ತದೆ. ಈ 81ನ್ನು 2ರಿಂದ ಗುಣಿಸಿಕೊಂಡಾಗ ನಮಗೆ 162 ಸಿಗುತ್ತದೆ. ಸೊ ಈ ಸಂಖ್ಯೆಯು ಇದರ ಮೂಲ ಸಂಖ್ಯೆ, ಅಂದರೆ ಹಿಂದಿನ ಸಂಖ್ಯೆ, ಅಂದರೆ 18ಕ್ಕೆ 9ರಿಂದ ಗುಣಿಸಿದಾಗ ಬರುವಂಥ ಸಂಖ್ಯೆಗೆ ಸಮನಾಗ್ತದೆ ಅಂತ ನೀಡಿದ್ದಾರೆ. ಈ 18ಕ್ಕೆ 9ರಿಂದ ಗುಣಿಸಿದಾಗ ಬರುವ ಸಂಖ್ಯೆಯು ಸಹ 162 ಆಗಿರುವುದರಿಂದ ಇಲ್ಲಿ ನಮಗೆ ಬೇಕಾಗಿರುವ ಸಂಖ್ಯೆಯು 18 ಆಗಿದೆ. ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ಕೊಟ್ಟಿರುವ ಎರಡು ನಿಬಂಧನೆಗಳು, ಇಲ್ಲಿ ನಾವು ತೆಗೆದುಕೊಂಡ ಎರಡು ಅಂಕೆ ಯಾವ ಸಂಖ್ಯೆಗೆ
ಸರಿ ಹೊಂದುತ್ತದೆ ಎಂಬುದನ್ನು ಚೆಕ್ ಮಾಡಿ ಅಂದರೆ ಪರೀಕ್ಷಿಸಿ ತದನಂತರ ಆ ಸಂಖ್ಯೆಯನ್ನು ಬರೆಯಬೇಕು. ಪ್ರಶ್ನೆಯಲ್ಲಿ ಕೊಟ್ಟಿರುವ ಎರಡು ನಿಬಂಧನೆಗಳಿಗೆ ಸರಿ ಹೊಂದುವ ಒಂದು ಸಂಖ್ಯೆ ಎಂದರೆ ಅದು 18 ಆಗಿದೆ. ಹಾಗಾಗಿ ಇಲ್ಲಿ ಆ 2 ಅಂಕೆ ಸಂಖ್ಯೆ 18 ಆಗಿದೆ. ಸೊ ಈ ಶಾರ್ಟ್ಕಟ್ ವಿಧಾನವನ್ನು ನಾವು ಯಾವಾಗ ಬಳಸಬೇಕಂದ್ರೆ ಒಂದು ವೇಳೆ ಈ ಪ್ರಶ್ನೆಯನ್ನು ನಮಗೆ ಮಲ್ಟಿಪಲ್ ಚಾಯ್ಸ್ ಅಥವಾ 1 ಮಾರ್ಕ್ಸ್ಗೆ ಕೊಟ್ಟಾಗ ಈ ಶಾರ್ಟ್ಕಟ್ ವಿಧಾನವನ್ನು ಬಳಸಬೇಕು. ಸೊ ಒಂದು ವೇಳೆ ಇದೇ ಪ್ರಶ್ನೆಯನ್ನು ನಿಮಗೆ 4 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಕೊಟ್ಟಾಗ ನಾವು ಈ ಪ್ರಶ್ನೆಯನ್ನು 3 ಮಾರ್ಕ್ಸನ್ನು ಪಡೆಯಲು ಬೇಕಾದ ಕ್ರಮಬದ್ಧ ವಿಧಾನವನ್ನೇ ಬಳಸಿಕೊಂಡು ಈ ಪ್ರಶ್ನೆಯನ್ನು ಬಿಡಿಸಬೇಕು. ನಾವೀಗ ಆ ಕ್ರಮಬದ್ಧ ವಿಧಾನವನ್ನು ಬಳಸಿಕೊಂಡು ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯೋಣ. ಸೊ ಆ 2 ಅಂಕೆಯ ಸಂಖ್ಯೆ ಯಾವುದು ಎಂಬುದು ನಮಗೆ ತಿಳಿದಿಲ್ಲ. ಹಾಗಾಗಿ ನಾವಿಲ್ಲಿ ಆ 2 ಅಂಕೆಯ ಸಂಖ್ಯೆ XY ಆಗಿರಲಿ ಎಂದು ತೆಗೆದುಕೊಳ್ಳೋಣ. ಚರಾಕ್ಷರಗಳನ್ನು ಒಳಗೊಂಡಂಥ 2 ಅಂಕೆ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿರುವ ಅಂಕೆ Y ಚರಾಕ್ಷರವಾಗಿ, ಹತ್ತಿರ ಸ್ಥಾನದಲ್ಲಿರುವ ಅಂಕೆಯನ್ನು X ಚರಾಕ್ಷರವಾಗಿ ತೆಗೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಪ್ರಶ್ನೆಯಲ್ಲಿ ನೀಡಿರುವ ನಿಬಂಧನೆಯ ಪ್ರಕಾರ 2 ಅಂಕೆಯ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ 9 ಅಂತ ನೀಡಿದ್ದಾರೆ. ಸೊ ಇಲ್ಲಿ 2 ಅಂಕೆಯ ಸಂಖ್ಯೆಯನ್ನು ನಾವು XY ಆಗಿ ತೆಗೆದುಕೊಂಡಿದ್ದೇವೆ. ಸೊ ಪ್ರಶ್ನೆಯಲ್ಲಿ ನೀಡಿರುವ ನಿಬಂಧನೆಯ ಪ್ರಕಾರ ಈ ಸಂಖ್ಯೆಯ ಅಂಕಿಗಳ ಮೊತ್ತ, ಈ ಸಂಖ್ಯೆಯ ಅಂಕಿಗಳಂದರೆ X ಮತ್ತು Y, ಇವುಗಳ ಮೊತ್ತ ಅಂದರೆ X ಪ್ಲಸ್ Y ಇದು 9 ಆಗುತ್ತದೆ ಅಂತ ನೀಡಿದ್ದಾರೆ. ಹಾಗಾಗಿ ನಾವಿಲ್ಲಿ ಈ 2 ಅಂಕೆಯ ಸಂಖ್ಯೆಯ ಅಂಕಿಗಳಾದ X ಮತ್ತು Y ಅನ್ನು ಕೂಡಿಸಿ ಬರುವ ಮೊತ್ತ 9 ಅಂತ ನೀಡಿರುವುದರಿಂದ ಇಸ್ ಈಕ್ವಲ್ಸ್ ಟು ಅಂದರೆ X ಪ್ಲಸ್ Y ಇಸ್ ಈಕ್ವಲ್ ಟು 9 ಎಂದು ಬರೆದುಕೊಳ್ಳೋಣ. ಹೀಗೆ ಬರೆದುಕೊಂಡಾಗ ಪ್ರಶ್ನೆಯಲ್ಲಿ ನೀಡಿರುವ ಈ ಮೊದಲನೇ ನಿಬಂಧನೆಯ ಪ್ರಕಾರ ಸಮೀಕರಣವು X ಪ್ಲಸ್ Y ಇಸ್ ಈಕ್ವಲ್ ಟು 9 ಆಗುತ್ತದೆ. ಈ ಸಮೀಕರಣವನ್ನು ನಾವೀಗ ಸಮೀಕರಣ 1 ಆಗಿ ತೆಗೆದುಕೊಳ್ಳೋಣ. ಪ್ರಶ್ನೆಯಲ್ಲಿ ನೀಡಿರುವ ಈ 2ನೇ ನಿಬಂಧನೆಯನ್ನು ತೆಗೆದುಕೊಳ್ಳುವುದಕ್ಕಿಂತ ಪೂರ್ವದಲ್ಲಿ ನಾವು ತೆಗೆದುಕೊಂಡ 2 ಅಂಕೆಯ ಸಂಖ್ಯೆ XYನ ವಿಸ್ತೃತ ರೂಪದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. 2 ಅಂಕೆಯ ಸಂಖ್ಯೆಯಲ್ಲಿ Y ಬಿಡಿ ಸ್ಥಾನದಲ್ಲಿದ್ದರೆ X ಹತ್ತಿರ ಸ್ಥಾನದಲ್ಲಿದೆ. ಹಾಗಾಗಿ ಇದರ ವಿಸ್ತೃತ ರೂಪವು 10 ಗುಣಿಸು X ಅಂದರೆ X ಹತ್ತಿರ ಸ್ಥಾನದಲ್ಲಿರುವುದರಿಂದ ಇದಕ್ಕೆ 10ರಿಂದ ಗುಣಿಸಿಕೊಳ್ಳಬೇಕು. ಪ್ಲಸ್ Y ಬಿಡಿ ಸ್ಥಾನದಲ್ಲಿರೋದ್ರಿಂದ ಇದು 1 ಗುಣಿಸು Y ಅಥವಾ Yಗೆ ನಾವಿಲ್ಲಿ 1ರಿಂದ ಗುಣಿಸಿಕೊಳ್ಳಬೇಕು. ಹಾಗಾಗಿ ಇಲ್ಲಿ XYನ ವಿಸ್ತೃತ ರೂಪವು 10 ಗುಣಿಸು X ಅಥವಾ 10X ಪ್ಲಸ್ 1 ಗುಣಿಸು Y ಅಥವಾ Y ಆಗುತ್ತದೆ. ಸೊ ನಾವಿಲ್ಲಿ ಪ್ರಶ್ನೆಯಲ್ಲಿ ನೀಡಿರುವ ಈ 2ನೇ ನಿಬಂಧನೆಯನ್ನು ಬಳಸಿಕೊಂಡು ಈ ರೀತಿಯ 2ನೇ ಸಮೀಕರಣವನ್ನು ಮಾಡಿಕೊಳ್ಳಬೇಕಾದರೆ ನಾವು ತೆಗೆದುಕೊಂಡ ಸಂಖ್ಯೆಯಾದ XYನ ಬದಲಿಗೆ ಇದಕ್ಕೆ ಸಮನಾಗಿರುವ ಇದರ ವಿಸ್ತೃತ ರೂಪ 10X ಪ್ಲಸ್ Y ಅನ್ನು ಬಳಸಬೇಕು. ಅಂದರೆ ನಾವಿಲ್ಲಿ XYನ ಬದಲಿಗೆ ನಾವು ಯಾವ ಸಂಖ್ಯೆಯನ್ನು ಬಳಸಬೇಕು? ಇದಕ್ಕೆ ಸಮನಾಗಿರುವ ಸಂಖ್ಯೆ 10X ಪ್ಲಸ್ Y ಅನ್ನು ಬಳಸಬೇಕು. ಸೊ ಪ್ರಶ್ನೆಯಲ್ಲಿ ನೀಡಿರುವ 2ನೇ ನಿಬಂಧನೆ ಪ್ರಕಾರ ಇದರಲ್ಲಿರುವ ಅಂಕೆಗಳು ಅಂದರೆ ನಾವು ತೆಗೆದುಕೊಂಡ ಸಂಖ್ಯೆ XY ಆಗಿತ್ತು. ಸೊ ಇಲ್ಲಿ ನಾವು 2ನೇ ನಿಬಂಧನೆಯನ್ನು ಬಳಸಿಕೊಂಡು 2ನೇ ಸಮೀಕರಣವನ್ನು ಮಾಡಿಕೊಳ್ಳಬೇಕಾದರೆ XYನ ಬದಲಿಗೆ ನಾವು ತೆಗೆದುಕೊಳ್ಳಬೇಕಾದ ಸಂಖ್ಯೆ ಯಾವುದು? 10X ಪ್ಲಸ್ Y. ಇದರಲ್ಲಿರುವ ಅಂದರೆ 10X ಪ್ಲಸ್ Y ಈ ಸಂಖ್ಯೆಯಲ್ಲಿರುವ ಅಂಕೆಗಳು ಯಾವುದ್ಯಾವುದು? X ಮತ್ತು Y. ಈ ಅಂಕೆಗಳ ಕ್ರಮವನ್ನು ಅದಲು ಬದಲು ಮಾಡಬೇಕು. ಅಂದರೆ ಬಿಡಿ ಸ್ಥಾನದಲ್ಲಿರುವ Y ಅನ್ನು ಹತ್ತಿರ ಸ್ಥಾನದಲ್ಲಿರುವ X ಅನ್ನು ಬಿಡಿ ಸ್ಥಾನದಲ್ಲಿ ತಂದಾಗ ಸಿಗುವ ಸಂಖ್ಯೆ ಅಂದರೆ ನಾವು Xನ ಸ್ಥಾನದಲ್ಲಿ Y ಅನ್ನು ಬರೆಯಬೇಕು, Yನ ಸ್ಥಾನದಲ್ಲಿ X ಅನ್ನು ಬರೆಯಬೇಕು. ಹೀಗೆ ಬರೆದಾಗ ನಮಗೆ ಸಿಗುವ ಸಂಖ್ಯೆ 10Y ಪ್ಲಸ್ X ಆಗುತ್ತದೆ. ಹೀಗೆ ನಾವು ತೆಗೆದುಕೊಂಡ ಸಂಖ್ಯೆ 10X ಪ್ಲಸ್ Y ನಲ್ಲಿ ಬಿಡಿ ಸ್ಥಾನದಲ್ಲಿರುವ Y ಅನ್ನು ಹತ್ತಿರ ಸ್ಥಾನದಲ್ಲಿ ಬರೆದಾಗಿದ್ದು 10Y ಆಗುತ್ತದೆ. ಅದೇ ರೀತಿ ಹತ್ತಿರ ಸ್ಥಾನದಲ್ಲಿರುವ X ಅನ್ನು ಬಿಡಿ ಸ್ಥಾನದಲ್ಲಿ ಬರೆದಾಗಿದ್ದು ಪ್ಲಸ್ X ಆಗುತ್ತದೆ. ಹೀಗೆ ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆ 10Y ಪ್ಲಸ್ X. ಇದನ್ನು ಇಮ್ಮಡಿಗೊಳಿಸುವುದಂದರೆ 2 ಪಟ್ಟು ಮಾಡಿದಾಗ ಅಂದರೆ ಇದಕ್ಕೆ 2ರಿಂದ ಗುಣಿಸಿಕೊಂಡಾಗ ಈ ಸಂಖ್ಯೆ ಏನಾಗ್ತದೆ ಅಂದರೆ ಮೊದಲನೇ ಸಂಖ್ಯೆ ಅಂದರೆ ನಾವಿಲ್ಲಿ ತೆಗೆದುಕೊಂಡ ಸಂಖ್ಯೆ XYನ ಬದಲಿಗೆ ಇದಕ್ಕೆ ಸಮನಾಗಿರುವ ಸಂಖ್ಯೆ ಯಾವ ತೆಗೆದುಕೊಳ್ಬೇಕು ಹೇಳ್ರಿ? 2ನೇ ಸಮೀಕರಣವನ್ನು ಮಾಡಬೇಕಾದ್ರೆ 10X ಪ್ಲಸ್ Y ಅನ್ನು ತೆಗೆದುಕೊಳ್ಳಬೇಕು. ಮೊದಲನೇ ಸಂಖ್ಯೆ ಅಂದರೆ ಅದು 10X ಪ್ಲಸ್ Y. ಇದರ ಎಷ್ಟರಷ್ಟಕ್ಕೆ ಸಮನಾಗ್ತದೆ ಅಂತ ಹೇಳಿದ್ದಾರೆ? 9ರಷ್ಟಕ್ಕೆ. 9ರಷ್ಟು ಪಟ್ಟು ಅಂತ ಬಂದಾಗ ಏನು ಮಾಡಬೇಕು? ಗುಣಿಸಿಕೊಳ್ಳಬೇಕು. ಎಷ್ಟರಿಂದ ಗುಣಿಸಬೇಕು? 9ರಿಂದ ಗುಣಿಸಿಕೊಳ್ಳಬೇಕು. 9ರಷ್ಟಕ್ಕೆ ಏನಾಗ್ತದೆ ಅಂತ ಹೇಳಿದ್ದಾರೆ? ಸಮನಾಗ್ತದೆ ಅಂತ ಹೇಳಿರೋದ್ರಿಂದ ಈ 2 ಬೀಜೋಕ್ತಿಗಳ ನಡುವೆ ಸಮ ಚಿಹ್ನೆಯನ್ನು ಹಾಕಿಕೊಳ್ಳಬೇಕು. ಸೊ ಹೀಗೆ ನಾವು ನೀಡಿದಂಥ 2ನೇ ನಿಬಂಧನೆ ಇದರಲ್ಲಿರುವ ಅಂಕೆಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ ಅಂದರೆ Y ಅನ್ನು X ಸ್ಥಾನದಲ್ಲಿ, X ಅನ್ನು Y ಸ್ಥಾನದಲ್ಲಿ ತಂದಾಗ ಈ ಸಂಖ್ಯೆ ಏನಾಗ್ತದೆ ಅಂದರೆ 10Y ಪ್ಲಸ್ X ಆಗುತ್ತದೆ. ಈ ಸಂಖ್ಯೆಯನ್ನು ಇಮ್ಮಡಿಗೊಳಿಸೋದಂದರೆ ಈ ಸಂಖ್ಯೆಗೆ 2ರಿಂದ ಗುಣಿಸಿಕೊಳ್ಳಬೇಕು. ಹೀಗೆ ಮಾಡಿದಾಗ ಈ ಸಂಖ್ಯೆಯು ಮೊದಲನೇ ಸಂಖ್ಯೆ ಯಾವುದು? 10X ಪ್ಲಸ್ Y.
ಈ ಸಂಖ್ಯೆ ಎಷ್ಟಕ್ಕೆ ಸಮ ಆಗ್ತದೆ ಅಂತ ಹೇಳಿದರೆ 9ರಷ್ಟಕ್ಕೆ ಸಮ ಅಂತ ಹೇಳಿರೋದ್ರಿಂದ ಇದಕ್ಕೆ ನಾವು 9ರಿಂದ ಗುಣಿಸಿಕೊಂಡಾಗ ಈ ಸಮೀಕರಣವು 2 × 10y + x = 9 × 10x + y ಆಗುತ್ತದೆ. ನಾವೀಗ ಈ ಸಮೀಕರಣವನ್ನು ಸಂಕ್ಷೇಪಿಸಿ ಈ ರೀತಿ ಆದರ್ಶ ರೂಪದಲ್ಲಿ ಬರೆದುಕೊಳ್ಳಬೇಕು. ಸೊ 2ರಿಂದ 10y + x ಗೆ ಗುಣಿಸಿಕೊಳ್ಳೋಣ. 2 × 10 ಅಂದರೆ 20 y ಆಗುತ್ತದೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 × x ಅಂದರೆ 2x ಆಗುತ್ತದೆ. = 9ರಿಂದ 10x ಮತ್ತು y ಗೆ ಗುಣಿಸಿಕೊಳ್ಳೋಣ. 9 × 10 9x ಪ್ಲಸ್ ಇಂಟು ಪ್ಲಸ್ ಪ್ಲಸ್ 9 × y ಅಂದರೆ 9y ಆಗುತ್ತದೆ. ಮುಂದಿನ ಹಂತದಲ್ಲಿ ಬಲಭಾಗದಲ್ಲಿರುವ ಈ 2 ಚರಾಕ್ಷರಗಳನ್ನು ಹೊಂದಿರುವ ಪದವನ್ನು ಎಡಭಾಗಕ್ಕೆ ಸ್ಥಳಾಂತರಿಸಬೇಕು. ಹೀಗೆ ಮಾಡಿದಾಗ ಸಮೀಕರಣದ ಮುಂದಿನ ಹಂತವು 20y + 2x ಪ್ಲಸ್ 90x ಎಡಭಾಗಕ್ಕೆ ಬಂದಾಗ -90x ಪ್ಲಸ್ 9y ಎಡಭಾಗಕ್ಕೆ ಬಂದಾಗ -9y ಆಗುತ್ತದೆ. = ಬಲಭಾಗದಲ್ಲಿ 0 ಮಾತ್ರ ಉಳಿಯುತ್ತದೆ. ಪ್ಲಸ್ 2x -90x -88x ಆಗುತ್ತದೆ. ಹಾಗೆ ಪ್ಲಸ್ 20y -9y ಪ್ಲಸ್ 11y ಆಗುತ್ತದೆ. = 0 ಎಂದು ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಎರಡೂ ಪದಗಳಲ್ಲಿ ನಾವು -11 ಸಾಮಾನ್ಯ ತೆಗೆದುಕೊಳ್ಳೋಣ. ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ -× - 11 88 ಆಗುವುದರಿಂದ ಇಲ್ಲಿ 8x ಉಳಿಯುತ್ತದೆ. ಸೊ ಎರಡನೇ ಪದವು -× -11 11 ಆಗುವುದರಿಂದ ಇಲ್ಲಿ 1y ಮಾತ್ರ ಉಳಿಯುತ್ತದೆ. = 0. ಮುಂದಿನ ಹಂತದಲ್ಲಿ 8x ಅನ್ನು ಇದ್ದಾಗೆ ಬರೆದುಕೊಳ್ಳೋಣ, -y ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. ಈ -11 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಗುಣಿಸು -11 ಭಾಗಿಸು -11 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ 8x - y ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. 0 ಭಾಗಿಸು -11 ಅಂದರೆ 0ನೇ ಆಗುತ್ತದೆ. 0ಗೆ ಯಾವುದೇ ಸಂಖ್ಯೆಯಿಂದ ಗುಣಿಸಿದಾಗ ಅಥವಾ ಭಾಗಿಸಿದಾಗ 0ನೇ ಬರುತ್ತದೆ. ನಾವೀಗ ಈ ಸಮೀಕರಣವನ್ನು ಸಮೀಕರಣ 2 ಆಗಿ ತೆಗೆದುಕೊಳ್ಳೋಣ. ಸೊ ಪ್ರಶ್ನೆಯಲ್ಲಿ ಹೇಳಿದ ಹಾಗೆ ನಾವು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಪಡೆದುಕೊಂಡ ನಂತರ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಾವು ವರ್ಜಿಸುವ ವಿಧಾನದಿಂದ ಬಿಡಿಸಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಈ ಸಮೀಕರಣ 1 ಮತ್ತು ಸಮೀಕರಣ 2 ಒಂದರ ಕೆಳಗೆ ಮತ್ತೊಂದನ್ನು ಸರಿಯಾಗಿ ಬರೆದುಕೊಳ್ಳೋಣ. ಈ ಎರಡೂ ಸಮೀಕರಣಗಳ x ಮತ್ತು y ಸಹಗುಣಕಗಳನ್ನು ನೀವು ಗಮನಿಸಿದಾಗ ಮೊದಲನೇ ಸಮೀಕರಣದ y ಸಹಗುಣಕವು +1 ಆಗಿದ್ದರೆ ಎರಡನೇ ಸಮೀಕರಣದ y ಸಹಗುಣಕವು -1 ಆಗಿದೆ. ಅಂದರೆ ಮೊದಲನೇ ಸಮೀಕರಣದಲ್ಲಿ +y ಇದ್ದರೆ ಎರಡನೇ ಸಮೀಕರಣದಲ್ಲಿ -y ಇದೆ. ಹಾಗಾಗಿ ನಾವು ಈ ಎರಡೂ ಸಮೀಕರಣಗಳನ್ನು ಕೂಡಿಸುವುದರ ಮೂಲಕ ಇಲ್ಲಿ y ಚರಾಕ್ಷರವನ್ನು ಸುಲಭವಾಗಿ ಕ್ಯಾನ್ಸಲ್ ಮಾಡಬಹುದು. ಅದಕ್ಕೋಸ್ಕರ ನಾನಿಲ್ಲಿ ಸಮೀಕರಣ 1 ಮತ್ತು 2 ಕೂಡಿಸ್ಕೊಳ್ತಾ ಇದ್ದೇನೆ. ಹೀಗೆ ಕೂಡಿಸಿಕೊಂಡಾಗ 1x + 8x 9x ಆಗುತ್ತದೆ. ಪ್ಲಸ್ 1y -1y ಕ್ಯಾನ್ಸಲ್ ಆಗುತ್ತದೆ. = 9 + 0 ಅಂದರೆ 9 ಆಗುತ್ತದೆ. 9 × 9 9 × 9 ಆಗುವುದರಿಂದ ಇಲ್ಲಿ x ನ ಬೆಲೆಯು 1 ಆಗುತ್ತದೆ. ಸೊ ಹೀಗೆ ನಾವು x ನ ಬೆಲೆ 1 ಕಂಡುಹಿಡಿದ ನಂತರ ನಾವೀಗ x ನ ಬೆಲೆ 1 ಸಮೀಕರಣ 1 x + y = 9ರಲ್ಲಿ ಆದೇಶಿಸಿ y ನ ಬೆಲೆಯನ್ನು ಕಂಡುಹಿಡಿಯೋಣ. ಈ ಸಮೀಕರಣದಲ್ಲಿ x ನ ಜಾಗದಲ್ಲಿ x ನ ಬೆಲೆ 1 ಆದೇಶಿಸಬೇಕು. ಪ್ಲಸ್ y ನ ಇದ್ದಾಗೆ ಬರೆದುಕೊಳ್ಳಬೇಕು. = 9. ಸೊ y ಅನ್ನು ಎಡಭಾಗದಲ್ಲಿ ಇದ್ದಾಗೆ ಇಟ್ಟುಕೊಳ್ಳಬೇಕು. ಎಡಭಾಗದಲ್ಲಿರುವ +1 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ +1 -1 ಆಗುತ್ತದೆ. ಆದ್ದರಿಂದ ಇಲ್ಲಿ y ನ ಬೆಲೆಯು 9 - 1 8 ಆಗುತ್ತದೆ. ಸೊ ಹೀಗೆ ನಾವು ನೀಡಿದಂಥ ಹೇಳಿಕೆ ರೂಪದ ಈ ಪ್ರಶ್ನೆಯಲ್ಲಿರುವ ಎರಡು ನಿಬಂಧನೆಯನ್ನು ಬಳಸಿಕೊಂಡು ಎರಡು ಸಮೀಕರಣಗಳನ್ನು ಮಾಡಿಕೊಂಡು ತದನಂತರ ಈ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿದಾಗ ನಮಗೆ x ನ ಬೆಲೆಯು 1 ಬಂದಿದೆ. ಅದೇ ರೀತಿ y ನ ಬೆಲೆಯು 8 ಸಿಕ್ಕಿದೆ. ಪ್ರಶ್ನೆಯಲ್ಲಿ ನಮಗೆ ಈ ರೀತಿಯ ಎರಡು ನಿಬಂಧನೆಯನ್ನು ನೀಡಿ ಆ 2 ಅಂಕಿಯ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಆ 2 ಅಂಕಿಯ ಸಂಖ್ಯೆಯನ್ನು ಅಂದರೆ ನಮಗೆ ಬೇಕಾಗಿರುವ 2 ಅಂಕಿಯ ಸಂಖ್ಯೆಯನ್ನು ನಾವು xy ಆಗಿ ತೆಗೆದುಕೊಂಡಿದ್ವಿ. ಇಲ್ಲಿ x ನ ಬೆಲೆಯು 1 ಬಂದಿದ್ದರೆ y ನ ಬೆಲೆಯು 8 ಬಂದಿದೆ. ಹಾಗಾಗಿ ನಾವು ತೆಗೆದುಕೊಂಡ ಸಂಖ್ಯೆ xy ನಲ್ಲಿ x ನ ಸ್ಥಾನದಲ್ಲಿ x ನ ಬೆಲೆ 1 ಆದೇಶಿಸೋಣ. y ನ ಸ್ಥಾನದಲ್ಲಿ 8 y ನ ಬೆಲೆ 8 ಆದೇಶಿಸಿದಾಗ ನಮಗೆ ಬೇಕಾಗಿರುವ 2 ಅಂಕಿಯ ಸಂಖ್ಯೆ 18 ಆಗುತ್ತದೆ. ಸೊ ನಾವು ಈಗ ಎರಡನೇ ಮುಖ್ಯ ಪ್ರಶ್ನೆಯ 4ನೇ ಉಪ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ₹2000 ಹಿಂಪಡೆಯಲು ಮೀನಾ ಬ್ಯಾಂಕಿಗೆ ಹೋದಳು. ಅವಳು ನಗದು ಗುಮಾಸ್ತರಲ್ಲಿ ₹50 ಮತ್ತು ₹100 ನೋಟುಗಳನ್ನು ಮಾತ್ರ ನೀಡುವಂತೆ ಹೇಳಿದಳು. ಮೀನಾಳಿಗೆ ಒಟ್ಟು 25 ನೋಟುಗಳು ದೊರೆತವು. ₹50 ಮತ್ತು ₹100 ಎಷ್ಟೆಷ್ಟು ನೋಟುಗಳು ಅವಳು ಪಡೆದಳು ಎಂಬುದನ್ನು ಕಂಡುಹಿಡಿಯಿರಿ. ಪ್ರಶ್ನೆಯಲ್ಲಿ ಮೀನಾ ಎಂಬುವಳು ತನ್ನ ಬ್ಯಾಂಕ್ ಖಾತೆಯಲ್ಲಿ ಇದ್ದಂಥ ₹2000 ಹಣವನ್ನು ಹಿಂಪಡೆಯಲಿಕ್ಕೆ ಬ್ಯಾಂಕಿಗೆ ಹೋಗಿರ್ತಾಳೆ. ಸೊ ಆ ₹2000 ಹಣವನ್ನು ನೀಡುವಂಥ ಗುಮಾಸ್ತ ಅಥವಾ ಕ್ಲರ್ಕ್ರಲ್ಲಿ ಅವಳು ಒಂದು ವಿನಂತಿ ಏನು ಮಾಡ್ಕೊಳ್ತಾಳೆ ಅಂದರೆ ಆ ₹2000 ಹಣವನ್ನು ನೀಡುವಾಗ ನನಗೆ ₹50 ಮತ್ತು ₹100 ನೋಟುಗಳನ್ನು ಮಾತ್ರ ನೀಡಿ ಅಂತ ಹೇಳ್ತಾಳೆ. ಅಂದರೆ ₹50 ನೋಟುಗಳು ಮತ್ತು ₹100 ನೋಟುಗಳನ್ನು ಒಳಗೊಂಡಂಥ ₹2000 ನನಗೆ ನೀಡಿ ಅಂತ ಕೇಳ್ತಾಳೆ. ಅವಳ ವಿನಂತಿಯನ್ನು ಪುರಸ್ಕರಿಸಿ ಗುಮಾಸ್ತರು ಮೀನಾಳಿಗೆ
50 ರೂಪಾಯಿ ಮತ್ತು 100 ರೂಪಾಯಿ ನೋಟುಗಳನ್ನು ಹೊಂದಿರುವ ಅಷ್ಟು 25 ನೋಟುಗಳನ್ನು ಅವಳಿಗೆ ನೀಡ್ತಾರೆ. ಸೊ ಹಾಗಾದರೆ ಆ 25 ನೋಟುಗಳಲ್ಲಿ ಅವಳಿಗೆ ದೊರೆತಂತಹ 50 ರೂಪಾಯಿ ನೋಟುಗಳ ಸಂಖ್ಯೆ ಎಷ್ಟು, ಅದೇ ರೀತಿ 100 ರೂಪಾಯಿ ನೋಟುಗಳ ಸಂಖ್ಯೆ ಎಷ್ಟು ಎಂಬುದನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ಹಾಗಾಗಿ ನಾವಿಲ್ಲಿ ಮೀನಾಳಿಗೆ ದೊರೆತಂಥ ಒಟ್ಟು 25 ನೋಟುಗಳಲ್ಲಿ 50 ರೂಪಾಯಿ ನೋಟುಗಳ ಸಂಖ್ಯೆಯನ್ನು ನಾವಿಲ್ಲಿ ಎಕ್ಸ್ ಚರಾಕ್ಷರವಾಗಿ, 100 ರೂಪಾಯಿ ನೋಟುಗಳ ಸಂಖ್ಯೆಯನ್ನು ವಾಯ್ ಚರಾಕ್ಷರವಾಗಿ ತೆಗೆದುಕೊಳ್ಳೋಣ. ಸೊ ಪ್ರಶ್ನೆಯಲ್ಲಿ ಮೀನಾಳಿಗೆ 50 ರೂಪಾಯಿ ಮತ್ತು 100 ರೂಪಾಯಿ ನೋಟುಗಳನ್ನು ಒಳಗೊಂಡಂತಹ ಅಷ್ಟು 25 ನೋಟುಗಳು ದೊರಕಿದ್ದಾವೆ ಅಂತ ನೀಡಿದ್ದಾರೆ. ನಾವಿಲ್ಲಿ 50 ರೂಪಾಯಿ ನೋಟುಗಳ ಸಂಖ್ಯೆಯನ್ನು ಎಕ್ಸ್ ಚರಾಕ್ಷರವಾಗಿ, 100 ರೂಪಾಯಿ ನೋಟುಗಳ ಸಂಖ್ಯೆಯನ್ನು ವಾಯ್ ಆಗಿ ತೆಗೆದುಕೊಂಡಿದ್ದೇವೆ. ಹಾಗಾಗಿ 50 ರೂಪಾಯಿ ನೋಟು ಮತ್ತು 100 ರೂಪಾಯಿ ನೋಟುಗಳ ಒಟ್ಟು ಸಂಖ್ಯೆಯಲ್ಲಿ 25 ಆಗಿರೋದ್ರಿಂದ ನಾವೀಗ ಈ ನಿಬಂಧನೆಯನ್ನು ಬಳಸಿಕೊಂಡು ಒಂದು ಸಮೀಕರಣವನ್ನು ಮಾಡಿಕೊಳ್ಳೋಣ. ಅಂದರೆ 50 ರೂಪಾಯಿ ನೋಟುಗಳ ಸಂಖ್ಯೆ ಎಕ್ಸ್ ಪ್ಲಸ್ 100 ರೂಪಾಯಿ ನೋಟುಗಳ ಸಂಖ್ಯೆ ವಾಯ್, ಒಟ್ಟು ನೋಟುಗಳ ಸಂಖ್ಯೆ ಎಷ್ಟು ಕೊಟ್ಟಿದ್ದಾರೆ 25 ಕೊಟ್ಟಿರೋದ್ರಿಂದ ನಾವು = 25 ಎಂದು ಬರೆದುಕೊಂಡಾಗ ಈ ಸಮೀಕರಣವು 50 ರೂಪಾಯಿ ನೋಟುಗಳ ಸಂಖ್ಯೆ ಎಕ್ಸ್ ಪ್ಲಸ್ 100 ರೂಪಾಯಿ ನೋಟುಗಳ ಸಂಖ್ಯೆ ವಾಯ್ = ಒಟ್ಟು ನೋಟುಗಳ ಸಂಖ್ಯೆ 25 ಆಗುತ್ತದೆ. ಅಂದರೆ ಎಕ್ಸ್ ಪ್ಲಸ್ ವಾಯ್ = 25 ಆಗುತ್ತದೆ. ನಾವೀಗ ಈ ಸಮೀಕರಣವನ್ನು 1ನೇ ಸಮೀಕರಣವಾಗಿ ತೆಗೆದುಕೊಳ್ಳೋಣ. ಹಾಗೆ ಮೀನಾಳು 50 ರೂಪಾಯಿ ಮತ್ತು 100 ರೂಪಾಯಿ ನೋಟುಗಳನ್ನು ಒಳಗೊಂಡಂತಹ ಅಷ್ಟು 2000 ರೂಪಾಯಿ ಹಣವನ್ನು ಹಿಂಪಡೆಯುವುದರಿಂದ ನಾವಿಲ್ಲಿ ಈ ನಿಬಂಧನೆಯನ್ನು ಬಳಸಿಕೊಂಡು ಮತ್ತೊಂದು ಈ ರೀತಿಯ ರೇಖಾತ್ಮಕ ಸಮೀಕರಣವನ್ನು ಮಾಡಿಕೊಳ್ಳಬೇಕು. ಮೀನಾಳು ತನ್ನ ಖಾತೆಯಿಂದ ಹಿಂಪಡೆದ ಈ 2000 ರೂಪಾಯಿ ಹಣದಲ್ಲಿ ಎಕ್ಸ್ ಸಂಖ್ಯೆಯ ಒಟ್ಟು 50 ನೋಟುಗಳಿವೆ ಎಂಬುದನ್ನು ಬರೆದುಕೊಂಡಿದ್ದೇವೆ. ಹಾಗಾದರೆ ಈ 2000 ರೂಪಾಯಿ ಹಣದಲ್ಲಿ 50 ರೂಪಾಯಿನ ವಸ್ತು ಎಷ್ಟು ಹಣ ಇದೆ ಎಂಬುದನ್ನು ನಾವು ಕಂಡುಹಿಡಿಬೇಕಾದ್ರೆ ಇಲ್ಲಿ ಈ 50ಕ್ಕೆ 50 ರೂಪಾಯಿ ನೋಟುಗಳ ಸಂಖ್ಯೆ ಎಕ್ಸ್ರಿಂದ ಗುಣಿಸಿಕೊಳ್ಳಬೇಕು. ಅಂದರೆ 50 × ಎಕ್ಸ್ ಅಥವಾ 50x ಅಂತ ಬರೆದುಕೊಳ್ಳಬೇಕು. ಉದಾಹರಣೆಗೆ ಈ 2000 ರೂಪಾಯಿ ಹಣದಲ್ಲಿ 50 ರೂಪಾಯಿನ 10 ನೋಟುಗಳಿವೆ ಅಂತ ತಿಳ್ಕೊಂಡ್ರೆ ಈ 2000 ರೂಪಾಯಿ ಹಣದಲ್ಲಿ 50 ರೂಪಾಯಿನ ಎಷ್ಟು ಹಣ ಇದೆ ಎಂಬುದನ್ನು ನಾವು ಕಂಡುಹಿಡಿಬೇಕಾದ್ರೆ 50ಕ್ಕೆ ನಾವು 50 ರೂಪಾಯಿ ನೋಟುಗಳ ಸಂಖ್ಯೆ 10ರಿಂದ ಗುಣಿಸಿಕೊಳ್ಳಬೇಕು. ಹೀಗೆ ಗುಣಿಸಿಕೊಂಡಾಗ 50 × 10 500 ರೂಪಾಯಿ ಆಗುತ್ತದೆ. ಆದ್ದರಿಂದ 2000 ರೂಪಾಯಿ ಹಣದಲ್ಲಿ 500 ರೂಪಾಯಿ 50 ರೂಪಾಯಿನ ಹಣ ಇದೆ ಅಂತ ನಾವು ಬರೆಯಬಹುದು. ಹಾಗೆ ನಾನು ಇಲ್ಲಿ ಬರೆದುಕೊಂಡಿದ್ದೇನೆ. ಸೊ 50 ರೂಪಾಯಿ ನೋಟುಗಳ ಸಂಖ್ಯೆ ಎಕ್ಸ್ ಅನ್ನು ಈ 50ಕ್ಕೆ ಗುಣಿಸಿಕೊಂಡು ಈ 2000 ರೂಪಾಯಿ ಹಣದಲ್ಲಿರುವ ಒಟ್ಟು 50 ರೂಪಾಯಿನ ಹಣವನ್ನು ಬರೆದಿದ್ದೇನೆ. ಅದೇ ರೀತಿ ಈ 2000 ರೂಪಾಯಿ ಹಣದಲ್ಲಿ 100 ರೂಪಾಯಿನ ಎಷ್ಟು ಹಣ ಇದೆ ಎಂಬುದನ್ನು ನಾವು ಕಂಡುಹಿಡಿಯಬೇಕಾದ್ರೆ ಈ 100ಕ್ಕೆ ನಾವು 100 ರೂಪಾಯಿ ನೋಟುಗಳ ಸಂಖ್ಯೆ ವಾಯ್ನಿಂದ ಗುಣಿಸಿಕೊಳ್ಳಬೇಕು. ಹೀಗೆ ಈ ಒಟ್ಟು ಹಣ ಅಂದರೆ 50 ರೂಪಾಯಿನ ಒಟ್ಟು ಹಣ ಮತ್ತು 100 ರೂಪಾಯಿನ ಒಟ್ಟು ಹಣ ಸೇರಿದಾಗ ಎಷ್ಟಾಗ್ತದೆ ಅಂತ ಹೇಳಿದ್ದಾರೆ 2000 ರೂಪಾಯಿ ಆಗ್ತದೆ ಅಂತ ಹೇಳಿದ್ರಿಂದ ನಾವಿಲ್ಲಿ ಒಟ್ಟು ಹಣ 2000 ರೂಪಾಯಿ ಅಂತ ಬರೆದುಕೊಂಡು ಈ ರೀತಿಯ ಮತ್ತೊಂದು ಸಮೀಕರಣವನ್ನು ಮಾಡಿಕೊಂಡಾಗ ಈ ಸಮೀಕರಣವು 50 ರೂಪಾಯಿನ ಒಟ್ಟು ಹಣ 50x ಪ್ಲಸ್ 100 ರೂಪಾಯಿನ ಒಟ್ಟು ಹಣ 100y = 2000 ಅಂತ ಬರೆದುಕೊಂಡು ಈ ಸಮೀಕರಣವನ್ನು ನಾವೀಗ ಸಮೀಕರಣ 2 ಆಗಿ ಮಾಡಿಕೊಳ್ಳಬೇಕು. ಮುಂದಿನ ಹಂತದಲ್ಲಿ ಈ 2ನೇ ಸಮೀಕರಣವನ್ನು ನಾವು ಸಂಕ್ಷೇಪಿತ ರೂಪದಲ್ಲಿ ಬರೆಯೋಣ. ಅದಕ್ಕೋಸ್ಕರ ಈ ಸಮೀಕರಣದ ಎಡಭಾಗದಲ್ಲಿರುವ ಈ 2 ಪದಗಳಲ್ಲಿರುವ 50ನ್ನು ಸಾಮಾನ್ಯ ತೆಗಿತಾ ಇದ್ದೇನೆ. ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ 50x ಇರೋದ್ರಿಂದ 50 ಸಾಮಾನ್ಯವಾಗಿರೋದ್ರಿಂದ ಒಳಗಡೆ x ಮಾತ್ರ ಉಳಿಯುತ್ತದೆ. ಪ್ಲಸ್ 52 100 ಆಗಿರೋದ್ರಿಂದ ನಾವಿಲ್ಲಿ ಭಾಗಲಬ್ಧ 2 ಬರೆದುಕೊಳ್ಳೋಣ ಇಂಟು y ಅನ್ನು ಇದ್ದಾಗೆ ಬರೆದುಕೊಳ್ಳೋಣ = 2000 ಅಂತ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ಎಡಭಾಗದಲ್ಲಿರುವ -50 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಬಲಭಾಗಕ್ಕೆ ಬಂದಾಗ ಈ -50 ಇಲ್ಲಿ ಛೇದಕ್ಕೆ ಬಂದು /50 ಆಗುತ್ತದೆ. ಸೊ 0 ಕ್ಯಾನ್ಸಲ್ ಮಾಡಿಕೊಳ್ಳೋಣ. 5 1 5 4 20 ಆಗೋದ್ರಿಂದ ಈ 200ಅನ್ನು 5ರಿಂದ ಭಾಗಿಸಿದಾಗ 40 ಬರುತ್ತದೆ. ಆದ್ದರಿಂದ ಇಲ್ಲಿ ಈ 2ನೇ ಸಮೀಕರಣದ ಸಂಕ್ಷಿಪ್ತ ರೂಪವು x ಪ್ಲಸ್ 2y = 40 ಆಗುತ್ತದೆ. ಈ ಸಮೀಕರಣವನ್ನು ನಾವೀಗ ಸಮೀಕರಣ 3 ಆಗಿ ತೆಗೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಈ ಮೊದಲನೇ ಸಮೀಕರಣ ಮತ್ತು 3ನೇ ಸಮೀಕರಣದ x ಮತ್ತು y ಸಹಗುಣಕಗಳನ್ನು ನೀವು ಗಮನಿಸಿದಾಗ ಮೊದಲನೇ ಸಮೀಕರಣ ಮತ್ತು 3ನೇ ಸಮೀಕರಣದ x ಸಹಗುಣಕಗಳು ಒಂದೇ ಆಗಿದ್ದಾವೆ. ಅಂದರೆ ಮೊದಲನೇ ಸಮೀಕರಣದಲ್ಲಿ +1x ಇದ್ದರೆ 3ನೇ ಸಮೀಕರಣದಲ್ಲೂ ಸಹ +1x ಇರೋದ್ರಿಂದ ನಾವಿಲ್ಲಿ ಈ 3ನೇ ಸಮೀಕರಣವನ್ನು ಮೊದಲನೇ ಸಮೀಕರಣದಿಂದ ಕಳೆದು ಸುಲಭವಾಗಿ x ಚರಾಕ್ಷರವನ್ನು ಕ್ಯಾನ್ಸಲ್ ಮಾಡಬಹುದು. ಅದಕ್ಕೋಸ್ಕರ ನಾನಿಲ್ಲಿ ಈ ಮೊದಲನೇ ಸಮೀಕರಣವನ್ನು ಮೇಲ್ಭಾಗದಲ್ಲಿ 3ನೇ ಸಮೀಕರಣವನ್ನು ಕೆಳಭಾಗದಲ್ಲಿ ಬರೆದುಕೊಂಡಿದ್ದೇನೆ. ಸೊ ಈ 3ನೇ ಸಮೀಕರಣವನ್ನು ಈ ಮೊದಲನೇ ಸಮೀಕರಣದಿಂದ ಕಳೆಯಬೇಕಾಗಿದ್ದರಿಂದ ಈ 3ನೇ ಸಮೀಕರಣದ ಪ್ರತಿಯೊಂದು ಪದದ ಚಿಹ್ನೆಯನ್ನು ಬದಲು ಮಾಡಬೇಕು. +x ಅನ್ನು -x ಆಗಿ +2y ಅನ್ನು -2y ಆಗಿ +40 ಅನ್ನು -40 ಆಗಿ ಬರೆದುಕೊಳ್ಳಬೇಕು. +1x -1x ಕ್ಯಾನ್ಸಲ್ ಆಗುತ್ತದೆ. +1y -2y -1y ಆಗುತ್ತದೆ.
ಪ್ಲಸ್ 25 ಮೈನಸ್ 40 ಮೈನಸ್ 15 ಆಗುತ್ತದೆ. ಸೊ ಈ ಸಮೀಕರಣದ ಎರಡೂ ಬದಿಯಲ್ಲಿ ಮೈನಸ್ ಇರೋದ್ರಿಂದ ನಾವು ಎರಡೂ ಬದಿಯಲ್ಲಿರೋ ಮೈನಸನ್ನು ಕ್ಯಾನ್ಸಲ್ ಮಾಡಿದಾಗ ಈ ಸಮೀಕರಣವು y = 15 ಆಗುತ್ತದೆ. ಆದ್ದರಿಂದ ಇಲ್ಲಿ y ನ ಬೆಲೆಯು 15 ಆಗುತ್ತದೆ. ಸೊ ಹೀಗೆ ನಾವು y ನ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ y ನ ಬೆಲೆ 15 ಮೊದಲನೇ ಸಮೀಕರಣ x + y = 25 ಈ ಸಮೀಕರಣದಲ್ಲಿ ಆದೇಶಿಸಿ x ನ ಬೆಲೆಯನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ x ಅನ್ನು ಇದ್ದ ಹಾಗೆ ಬರೆದುಕೊಳ್ತಾ ಇದ್ದೇನೆ, ಪ್ಲಸ್ y ನ ಜಾಗದಲ್ಲಿ y ನ ಬೆಲೆ 15 ಬರೆದುಕೊಳ್ತಾ ಇದ್ದೇನೆ, = 25 ಇದ್ದ ಹಾಗೆ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಈ ಎಡಭಾಗದಲ್ಲಿರುವ ಸ್ಥಿರಾಂಕ ಪ್ಲಸ್ 15 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ 15 ಮೈನಸ್ 15 ಆಗುತ್ತದೆ. ಆದ್ದರಿಂದ ಇಲ್ಲಿ x ನ ಬೆಲೆಯು 25 ಮೈನಸ್ 15 10 ಆಗುತ್ತದೆ. ಸೊ ಹೀಗೆ ನಾವು ವರ್ಜಿಸುವ ವಿಧಾನದಿಂದ ಸಮೀಕರಣ 1 ಮತ್ತು 3 ಬಿಡಿಸಿದಾಗ y ನ ಬೆಲೆಯು 15 ಬಂದಿದ್ದರೆ x ನ ಬೆಲೆಯು 10 ಬಂದಿದೆ. ಸೊ ಈ ಪ್ರಶ್ನೆಯನ್ನು ಬಿಡಿಸಬೇಕಾದ್ರೆ ನಾವು ಕಂಡುಹಿಡಿಯಬೇಕಾಗಿದ್ದ 50 ರೂಪಾಯಿ ನೋಟುಗಳ ಸಂಖ್ಯೆ x ಆಗಿ 100 ರೂಪಾಯಿ ನೋಟುಗಳ ಸಂಖ್ಯೆಯನ್ನು y ಚರಾಕ್ಷರವಾಗಿ ತೆಗೆದುಕೊಂಡಿದ್ದೆವು. ಆದರೆ ಈ ಸಮೀಕರಣಗಳನ್ನು ಬಿಡಿಸಿದಾಗ ನಮಗೆ x ನ ಬೆಲೆಯು 10, ಅದೇ ರೀತಿ y ನ ಬೆಲೆಯು 15 ಬಂದಿರೋದ್ರಿಂದ 50 ರೂಪಾಯಿ ನೋಟುಗಳ ಸಂಖ್ಯೆಯನ್ನು x ತೆಗೆದುಕೊಂಡಿದ್ದೀವಲ್ಲ, ಇಲ್ಲಿ x ನ ಬೆಲೆಯು 10 ಬಂದಿರೋದ್ರಿಂದ 50 ರೂಪಾಯಿ ನೋಟುಗಳ ಸಂಖ್ಯೆಯಲ್ಲಿ 10 ಆಗುತ್ತದೆ. ಹಾಗೆ 100 ರೂಪಾಯಿ ನೋಟುಗಳ ಸಂಖ್ಯೆಯನ್ನು ನಾವು y ಆಗಿ ತೆಗೆದುಕೊಂಡಿದ್ದೀವಲ್ಲ ಪ್ರಾರಂಭದಲ್ಲಿ, ಇಲ್ಲಿ y ನ ಬೆಲೆಯು 15 ಬಂದಿರೋದ್ರಿಂದ 100 ರೂಪಾಯಿ ನೋಟುಗಳ ಸಂಖ್ಯೆ ಇಲ್ಲಿ 15 ಆಗುತ್ತದೆ. ನಾವೀಗ ಎರಡನೇ ಮುಖ್ಯ ಪ್ರಶ್ನೆಯ ಕೊನೆಯ ಉಪಪ್ರಶ್ನೆಯನ್ನು ತೆಗೆದುಕೊಳ್ಳೋಣ, ಅಂದರೆ 5ನೇ ಉಪಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಒಂದು ಎರವಲು ಗ್ರಂಥಾಲಯದಲ್ಲಿ ಮೊದಲ 3 ದಿನಕ್ಕೆ ಒಂದು ನಿಗದಿತ ಶುಲ್ಕವಿರುತ್ತದೆ. ಆ ಬಳಿಕ ಪ್ರತಿಯೊಂದು ದಿನಕ್ಕೂ ಒಂದು ಹೆಚ್ಚುವರಿ ಶುಲ್ಕವಿರುತ್ತದೆ. ಪುಸ್ತಕವನ್ನು 7 ದಿನ ತನ್ನಲ್ಲಿ ಇರಿಸಿಕೊಂಡಿದ್ದಕ್ಕಾಗಿ ಸರಿತಾ ₹27 ಪಾವತಿಸಿದರೆ, ಪುಸ್ತಕವನ್ನು 5 ದಿನ ಇರಿಸಿಕೊಂಡಿದ್ದಕ್ಕಾಗಿ ಸೂಸಿ ₹21 ಪಾವತಿಸಿದಳು. ನಿಗದಿತ ಶುಲ್ಕ ಮತ್ತು ಪ್ರತಿಯೊಂದು ಹೆಚ್ಚುವರಿ ದಿನದ ಶುಲ್ಕವನ್ನು ಕಂಡುಹಿಡಿಯಿರಿ. ಸೊ ಒಂದು ಎರವಲು ಗ್ರಂಥಾಲಯದಲ್ಲಿ, ಎರವಲು ಗ್ರಂಥಾಲಯ ಅಂದರೆ ಅದು ಸರ್ಕಾರಿ ಗ್ರಂಥಾಲಯ ಆಗಿರ್ಬೋದು ಅಥವಾ ಸಾರ್ವಜನಿಕ ಗ್ರಂಥಾಲಯ ಆಗಿರ್ಬೋದು. ಈ ಎರವಲು ಗ್ರಂಥಾಲಯದಲ್ಲಿ ನೀವು ಪುಸ್ತಕಗಳನ್ನು ಎರವಲು ಪಡೆದುಕೊಂಡು ದಿನಗಟ್ಟಲೆ ಓದಬಹುದು. ಸೊ ಈ ಎರವಲು ಗ್ರಂಥಾಲಯದಲ್ಲಿ ನೀವು ತೆಗೆದುಕೊಂಡ ಪುಸ್ತಕಗಳಿಗೆ 2 ರೀತಿಯ ಶುಲ್ಕವನ್ನು ವಿಧಿಸಲಾಗ್ತದೆ. ಅದರಲ್ಲಿ ಮೊದಲನೇದು ನಿಗದಿತ ಶುಲ್ಕ, ಅಂದರೆ ನಿಗದಿತ ದಿನಕ್ಕೆ ವಿಧಿಸುವಂಥ ಶುಲ್ಕ. ಅಂದರೆ ನೀವು ಪುಸ್ತಕ ತೆಗೆದುಕೊಂಡು ಹೋದ ಮೊದಲ 3 ದಿನಕ್ಕೆ ಅಥವಾ 5 ದಿನಕ್ಕೆ ವಿಧಿಸುವಂಥ ಒಂದು ಫಿಕ್ಸ್ಡ್ ಶುಲ್ಕ. ಅಂದರೆ ಅದು ಆ ಶುಲ್ಕ ಏನಾಗುವುದಿಲ್ಲ, ಬದಲಾವಣೆ ಆಗುವುದಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಪುಸ್ತಕವನ್ನು ಗ್ರಂಥಾಲಯದಿಂದ ಎರವಲು ಪಡೆದ ಮೊದಲ 3 ದಿನಕ್ಕೆ ಒಂದು ಗ್ರಂಥಾಲಯ ₹5 ವಿಧಿಸ್ತಾ ಇದೆ ಅಂದರೆ ಈ 3 ದಿನಗಳವರೆಗೆ ನೀವು ಪುಸ್ತಕವನ್ನು ಇಟ್ಟುಕೊಂಡ್ರೆ ಆ ಗ್ರಂಥಾಲಯಕ್ಕೆ ₹5 ನೀಡಬೇಕಾಗ್ತದೆ. ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ. ತದನಂತರ ಎರಡನೇ ಶುಲ್ಕ ಅಂದರೆ ಈ ನಿಗದಿತ ದಿನವಾದ ನಂತರ ಹೆಚ್ಚುವರಿ ದಿನಕ್ಕೆ ವಿಧಿಸುವಂತಹ ಹೆಚ್ಚುವರಿ ಶುಲ್ಕವಾಗಿದೆ. ಉದಾಹರಣೆಗೆ ಪ್ರಶ್ನೆಯಲ್ಲಿ ನೀಡಿರುವ ಎರವಲು ಗ್ರಂಥಾಲಯವು 3 ದಿನಕ್ಕೆ ಒಂದು ನಿಗದಿತ ಶುಲ್ಕವನ್ನು ವಿಧಿಸುತ್ತದೆ. ಇಲ್ಲಿ 3 ದಿನ ಆದ ನಂತರ ಹೆಚ್ಚುವರಿ ದಿನ ಅಂದರೆ 4ನೇ ದಿನ, 5ನೇ ದಿನ, 6ನೇ ದಿನ, 7ನೇ ದಿನ ಈ ರೀತಿ ಪುಸ್ತಕವನ್ನು ಇಟ್ಟುಕೊಂಡ್ರೆ ಅದಕ್ಕೆ ಬೇರೆ ಶುಲ್ಕವನ್ನು ನಿಗದಿಪಡಿಸಲಾಗ್ತದೆ. ಈ ನಿಗದಿತ ಶುಲ್ಕವನ್ನು ಸೇರಿಸಿ ಪ್ರತಿಯೊಂದು ಹೆಚ್ಚುವರಿ ದಿನಕ್ಕೆ ಶುಲ್ಕವನ್ನು ವಿಧಿಸಲಾಗ್ತದೆ. ಹೀಗೆ 2 ಶುಲ್ಕಗಳು ಎರವಲು ಗ್ರಂಥಾಲಯದಲ್ಲಿ ವಿಧಿಸಲಾಗ್ತದೆ. ಸೊ ಹಾಗೆ ಮುಂದುವರೆದು ಸರಿತಾಳು ಈ ಎರವಲು ಗ್ರಂಥಾಲಯದಲ್ಲಿ ಒಂದು ಪುಸ್ತಕವನ್ನು 7 ದಿನ ತನ್ನಲ್ಲಿ ಇರಿಸಿಕೊಂಡಿದ್ದಕ್ಕಾಗಿ ₹27 ಆ ಗ್ರಂಥಾಲಯಕ್ಕೆ ಪಾವತಿಸುತ್ತಾಳೆ. 7 ದಿನ ಅಂದರೆ 3 ದಿನ ನಿಗದಿತ ದಿನ ಪ್ಲಸ್ 4 ದಿನ ಹೆಚ್ಚುವರಿ ದಿನವಾಗುತ್ತದೆ. ಅಂದರೆ ಒಟ್ಟು 7 ದಿನ ಅವಳು ತನ್ನಲ್ಲಿ ಪುಸ್ತಕವನ್ನು ಇರಿಸಿಕೊಂಡಿದ್ದಕ್ಕಾಗಿ ಅಷ್ಟು ₹27 ಪಾವತಿಸಬೇಕಾಗಿದ್ದರಿಂದ ಇಲ್ಲಿ ₹27 ಅಂದರೆ 3 ದಿನದ ನಿಗದಿತ ಶುಲ್ಕ ಪ್ಲಸ್ 4 ದಿನದ ಹೆಚ್ಚುವರಿ ಶುಲ್ಕ ಎರಡೂ ಸೇರಿ ಅಷ್ಟು ₹27 ಆಗುತ್ತದೆ. ಅದೇ ರೀತಿ ಸೂಸಿ ಎಂಬುವಳು ಅದೇ ಗ್ರಂಥಾಲಯದಿಂದ ಪುಸ್ತಕವನ್ನು 5 ದಿನ ಇರಿಸಿಕೊಂಡದಕ್ಕಾಗಿ ₹21 ಪಾವತಿಸ್ತಾಳೆ. ಇಲ್ಲಿ 5 ದಿನ ಅಂದರೆ 3 ದಿನ ನಿಗದಿತ ದಿನ ಪ್ಲಸ್ 2 ದಿನ ಹೆಚ್ಚುವರಿ ದಿನ ಅಷ್ಟು ಸೇರಿ 5 ದಿನ ಅವಳು ತನ್ನಲ್ಲಿ ಪುಸ್ತಕವನ್ನು ಇರಿಸಿಕೊಳ್ಳುತ್ತಾಳೆ. ಹೀಗೆ 5 ದಿನಗಳ ಕಾಲ ಸೂಸಿಯು ತನ್ನ ಬಳಿ ಪುಸ್ತಕವನ್ನು ಇರಿಸಿಕೊಂಡದಕ್ಕಾಗಿ ಅವಳು ಗ್ರಂಥಾಲಯ ವಿಧಿಸುವಂಥ 3 ದಿನದ ನಿಗದಿತ ಶುಲ್ಕ ಮತ್ತು 2 ದಿನದ ಹೆಚ್ಚುವರಿ ಶುಲ್ಕವನ್ನು ಸೇರಿವಷ್ಟು ₹21 ಗ್ರಂಥಾಲಯಕ್ಕೆ ಪಾವತಿಸ್ತಾಳೆ. ಹಾಗಾದರೆ ಆ ಎರವಲು ಗ್ರಂಥಾಲಯವು ವಿಧಿಸುವಂಥ ನಿಗದಿತ ಶುಲ್ಕ ಮತ್ತು ಪ್ರತಿಯೊಂದು ಹೆಚ್ಚುವರಿ ದಿನಕ್ಕೂ ವಿಧಿಸುವಂಥ ಶುಲ್ಕ ಎಷ್ಟು ಎಂಬುದನ್ನು ಇಲ್ಲಿ ನಮಗೆ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ನಾವೀಗ ಈ ಪ್ರಶ್ನೆಗೆ ಉತ್ತರಿಸೋಣ. ಸೊ ಎರವಲು ಗ್ರಂಥಾಲಯವು ಮೊದಲ 3 ದಿನಕ್ಕೆ ವಿಧಿಸುವ ನಿಗದಿತ ಶುಲ್ಕವನ್ನು ನಾವಿಲ್ಲಿ ₹X ಆಗಿ ತೆಗೆದುಕೊಳ್ಳೋಣ. ಸೊ ಉಳಿದ ದಿನಗಳ ಹೆಚ್ಚುವರಿ ಶುಲ್ಕವನ್ನು ನಾವಿಲ್ಲಿ ₹Y ಆಗಿ ತೆಗೆದುಕೊಳ್ಳೋಣ. ಪ್ರಶ್ನೆಯಲ್ಲಿ ನಮಗೆ ಸರಿತಾ ಎಂಬುವಳು ಒಂದು ಎರವಲು ಗ್ರಂಥಾಲಯದಿಂದ ಒಂದು ಪುಸ್ತಕವನ್ನು ಎರವಲು ಪಡೆದು ಅದನ್ನು 7 ದಿನಗಳ ಕಾಲ ತನ್ನ ಬಳಿ ಇರಿಸಿಕೊಂಡಿದ್ದಕ್ಕಾಗಿ
ಒಟ್ಟು 27 ರೂಪಾಯಿ ಹಣವನ್ನು ಆ ಗ್ರಂಥಾಲಯಕ್ಕೆ ಪಾವತಿಸ್ತಾಳೆ ಅಂತ ನೀಡಿದ್ದಾರೆ. ಸೊ ಇಲ್ಲಿ ಗ್ರಂಥಾಲಯದ ನಿಯಮದ ಪ್ರಕಾರ ಗ್ರಂಥಾಲಯದ ಶುಲ್ಕವು ನಿಗದಿತ ಶುಲ್ಕ ಅಂದರೆ 3 ದಿನಕ್ಕೆ ವಿಧಿಸುವಂಥ ನಿಗದಿತ ಶುಲ್ಕ ಪ್ಲಸ್ 3 ದಿನ ಆದ ನಂತರ ವಿಧಿಸುವಂಥ ಹೆಚ್ಚುವರಿ ದಿನದ ಶುಲ್ಕವಾಗಿರುತ್ತದೆ. ಸೊ ಇಲ್ಲಿ ಸರಿತಾಳು 7 ದಿನ ತನ್ನ ಬಳಿ ಪುಸ್ತಕವನ್ನು ಇರಿಸಿಕೊಳ್ತಾಳೆ. ಹಾಗಾಗಿ 7 ದಿನವನ್ನು ಗ್ರಂಥಾಲಯವು ನಿಗದಿಪಡಿಸಿದ 3 ದಿನ ಪ್ಲಸ್ 4 ಹೆಚ್ಚುವರಿ ದಿನವಾಗಿ ಬರೆದುಕೊಳ್ಳಬೇಕು. ಗ್ರಂಥಾಲಯವು ನಿಗದಿಪಡಿಸಿದ ಈ 3 ದಿನದ ಶುಲ್ಕ ಪ್ಲಸ್ 4 ಹೆಚ್ಚುವರಿ ದಿನದ ಶುಲ್ಕ ಅಷ್ಟು ಸೇರಿ ಇಲ್ಲಿ 27 ರೂಪಾಯಿ ಹಣವನ್ನು ಅವಳು ಪಾವತಿಸುವುದರಿಂದ ನಾವೀಗ ಈ ನಿಬಂಧನೆಯನ್ನು ಬಳಸಿಕೊಂಡು ಮೊದಲನೇ ಸಮೀಕರಣವನ್ನು ಮಾಡಿಕೊಳ್ಳಬೇಕು. ಇಲ್ಲಿ 3 ದಿನಗಳ ನಿಗದಿತ ಶುಲ್ಕವನ್ನು ನಾವು ಎಕ್ಸ್ ರೂಪಾಯಿಯಾಗಿ ತೆಗೆದುಕೊಂಡಿರೋದ್ರಿಂದ ನಾವಿಲ್ಲಿ ಎಕ್ಸ್ ಆಗಿ ಬರೆದುಕೊಳ್ಳೋಣ. ಅಂದರೆ 3 ದಿನಗಳ ನಿಗದಿತ ಶುಲ್ಕ ಎಕ್ಸ್ ಅಂತ ಬರೆದುಕೊಳ್ಳೋಣ. ಪ್ಲಸ್ 4 ದಿನದ ಹೆಚ್ಚುವರಿ ಶುಲ್ಕ ಇಲ್ಲಿ 4 ವಾಯ್ ಆಗುತ್ತದೆ. ಏಕೆಂದರೆ ಈ ನಿಗದಿತ ದಿನ 3 ದಿನವನ್ನು ಬಿಟ್ಟು 1 ದಿನದ ಹೆಚ್ಚುವರಿ ಶುಲ್ಕ ಇಲ್ಲಿ ವಾಯ್ ಆಗಿದ್ದರೆ 4 ದಿನದ ಹೆಚ್ಚುವರಿ ಶುಲ್ಕ ಇಲ್ಲಿ 4 ವಾಯ್ ಆಗುತ್ತದೆ. ಆದ್ದರಿಂದ ನಾನಿಲ್ಲಿ 4 ವಾಯ್ ಅಂತ ಬರೆದುಕೊಂಡಿದ್ದೇನೆ. ಈಸ್ ಈಕ್ವಲ್ಸ್ ಟು ನಿಗದಿತ ಶುಲ್ಕ ಎಕ್ಸ್ ಪ್ಲಸ್ ಹೆಚ್ಚುವರಿ ದಿನದ ಶುಲ್ಕ 4 ವಾಯ್ ಈಸ್ ಈಕ್ವಲ್ ಟು ಒಟ್ಟು ಶುಲ್ಕ ಎಷ್ಟು ಪಾವತಿಸ್ತಾಳವಳು 27 ರೂಪಾಯಿನ ಪಾವತಿಸೋದ್ರಿಂದ ಈಸ್ ಈಕ್ವಲ್ ಟು 27 ಎಂದು ಬರೆದುಕೊಳ್ಳೋಣ. ಹೀಗೆ ಬರೆದುಕೊಂಡಾಗ ಗ್ರಂಥಾಲಯವು ನಿಗದಿಪಡಿಸಿದ 3 ದಿನಗಳ ಶುಲ್ಕ ಎಕ್ಸ್ ಪ್ಲಸ್ 4 ಹೆಚ್ಚುವರಿ ದಿನದ ಶುಲ್ಕ 4 ವಾಯ್ ಈಸ್ ಈಕ್ವಲ್ ಟು ಒಟ್ಟು ಶುಲ್ಕ 27 ರೂಪಾಯಿ ಆಗುತ್ತದೆ. ಈ ಸಮೀಕರಣವನ್ನು ನಾವೀಗ ಸಮೀಕರಣ 1 ತೆಗೆದುಕೊಳ್ಳೋಣ. ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ಮೊದಲನೇ ನಿಬಂಧನೆಯನ್ನು ಬಳಸಿಕೊಂಡು ಮೊದಲನೇ ಸಮೀಕರಣವನ್ನು ಮಾಡಿಕೊಂಡ ನಂತರ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ಮತ್ತೊಂದು ನಿಬಂಧನೆಯನ್ನು ಬಳಸಿಕೊಂಡು ಈ ರೀತಿಯ ಮತ್ತೊಂದು ಸಮೀಕರಣವನ್ನು ಮಾಡಿಕೊಳ್ಳಬೇಕು. ಇಲ್ಲಿ ಸೂಸಿ ಎಂಬುವಳು ಇದೇ ಗ್ರಂಥಾಲಯದಿಂದ ಒಂದು ಪುಸ್ತಕವನ್ನು ಎರವಲು ಪಡೆದು 5 ದಿನಗಳ ಕಾಲ ತನ್ನ ಬಳಿ ಇರಿಸಿಕೊಂಡಿದ್ದಕ್ಕಾಗಿ 21 ರೂಪಾಯಿ ಹಣವನ್ನು ಪಾವತಿಸ್ತಾಳೆ. ಸೊ ಈ 5 ದಿನವನ್ನು ನಾವಿಲ್ಲಿ ಗ್ರಂಥಾಲಯವು ನಿಗದಿಪಡಿಸಿದ 3 ದಿನ ಪ್ಲಸ್ 2 ಹೆಚ್ಚುವರಿ ದಿನವಾಗಿ ಬರೆದುಕೊಳ್ಳೋಣ. ಸೊ ಈ ಸಮೀಕರಣದ ಸಹಾಯದಿಂದ ನಾವೀಗ ಈ ರೀತಿಯ ಮತ್ತೊಂದು ಸಮೀಕರಣವನ್ನು ಮಾಡಿಕೊಳ್ಳಬೇಕು. ಇಲ್ಲಿ ನಿಗದಿತ ಶುಲ್ಕವನ್ನು 3 ದಿನದ ನಿಗದಿತ ಶುಲ್ಕವನ್ನು ಎಕ್ಸ್ ರೂಪಾಯಿಯಾಗಿ ತೆಗೆದುಕೊಂಡಿರೋದ್ರಿಂದ ನಾವು ಎಕ್ಸ್ ಅಂತ ಇಲ್ಲಿ ಬರೆದುಕೊಳ್ಳೋಣ. ಪ್ಲಸ್ ಸೂಸಿಯು ಈ ನಿಗದಿತ ದಿನ 3 ದಿನವನ್ನು ಹೊರತುಪಡಿಸಿ 2 ದಿನ ಹೆಚ್ಚು ಆ ಪುಸ್ತಕವನ್ನು ಇರಿಸಿಕೊಂಡಿದ್ದಕ್ಕಾಗಿ ಅವಳು ಪಾವತಿಸಬೇಕಾದ ಹೆಚ್ಚುವರಿ ಶುಲ್ಕ ಇಲ್ಲಿ 2 ವಾಯ್ ಆಗುತ್ತದೆ. ಈಸ್ ಈಕ್ವಲ್ಸ್ ಟು ನಿಗದಿತ ಶುಲ್ಕ ಎಕ್ಸ್ ಪ್ಲಸ್ ಹೆಚ್ಚುವರಿ ಶುಲ್ಕ 2 ವಾಯ್ ಒಟ್ಟು ಸೇರಿ ಎಷ್ಟನ್ನು ಪಾವತಿಸ್ತಾಳವಳು 21 ರೂಪಾಯಿನ ಪಾವತಿಸೋದ್ರಿಂದ ಈಸ್ ಈಕ್ವಲ್ ಟು 21 ಅಂತ ಬರೆದುಕೊಳ್ಳೋಣ. ಹೀಗೆ ಬರೆದುಕೊಂಡಾಗ ಅವಳು ಪಾವತಿಸಿದ ಗ್ರಂಥಾಲಯವು ನಿಗದಿಪಡಿಸಿದ 3 ದಿನದ ಶುಲ್ಕ ಎಕ್ಸ್ ಪ್ಲಸ್ 2 ದಿನದ ಹೆಚ್ಚುವರಿ ಶುಲ್ಕ 2 ವಾಯ್ ಈಸ್ ಈಕ್ವಲ್ ಟು ಒಟ್ಟು ಶುಲ್ಕ 21 ಆಗುತ್ತದೆ. ಆದ್ದರಿಂದ ಈ ಸಮೀಕರಣವು ಎಕ್ಸ್ ಪ್ಲಸ್ 2 ವಾಯ್ ಈಸ್ ಈಕ್ವಲ್ ಟು 21 ಆಗುತ್ತದೆ. ನಾವೀಗ ಈ ಸಮೀಕರಣವನ್ನು ಸಮೀಕರಣ 2 ತೆಗೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ 2 ಸಮೀಕರಣಗಳ ಎಕ್ಸ್ ಮತ್ತು ವಾಯ್ ಸಹಗುಣಕಗಳನ್ನು ನೀವು ಗಮನಿಸಿದಾಗ ಮೊದಲನೇ ಸಮೀಕರಣದ ಎಕ್ಸ್ ಸಹಗುಣಕ 1 ಆಗಿದೆ. ಅದೇ ರೀತಿ ಎರಡನೇ ಸಮೀಕರಣದ ಎಕ್ಸ್ ಸಹಗುಣಕವು ಸಹ 1 ಆಗಿದೆ. ಅಂದರೆ ಮೊದಲನೇ ಸಮೀಕರಣದಲ್ಲಿ 1 ಎಕ್ಸ್ ಇದೆ, ಎರಡನೇ ಸಮೀಕರಣದಲ್ಲೂ ಪ್ಲಸ್ 1 ಎಕ್ಸ್ ಇರೋದ್ರಿಂದ ನಾವಿಲ್ಲಿ ಈ ಎರಡನೇ ಸಮೀಕರಣವನ್ನು ಮೊದಲನೇ ಸಮೀಕರಣದಿಂದ ಕಳೆದು ಎಕ್ಸ್ ಚರಾಕ್ಷರವನ್ನು ಕ್ಯಾನ್ಸಲ್ ಮಾಡಿಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ಮೊದಲನೇ ಸಮೀಕರಣವನ್ನು ಮೇಲ್ಭಾಗದಲ್ಲಿ ಕಳೆಯಬೇಕಾದ ಎರಡನೇ ಸಮೀಕರಣವನ್ನು ಕೆಳಭಾಗದಲ್ಲಿ ಬರೆದುಕೊಂಡಿದ್ದೇನೆ. ಸೊ ಎರಡನೇ ಸಮೀಕರಣವನ್ನು ಮೊದಲನೇ ಸಮೀಕರಣದಿಂದ ಕಳೆಯಬೇಕಾಗಿದ್ದರಿಂದ ಈ ಎರಡನೇ ಸಮೀಕರಣದ ಪ್ರತಿಯೊಂದು ಪದದ ಚಿಹ್ನೆಯನ್ನು ಬದಲು ಮಾಡಿಕೊಳ್ಳಬೇಕು. ಪ್ಲಸ್ ಎಕ್ಸ್ ಅನ್ನು ಮೈನಸ್ ಎಕ್ಸ್ ಆಗಿ, ಪ್ಲಸ್ 2 ವಾಯ್ ಅನ್ನು ಮೈನಸ್ 2 ವಾಯ್ ಆಗಿ, ಪ್ಲಸ್ 21 ಮೈನಸ್ 21 ಆಗಿ ಬರೆದುಕೊಳ್ಳಬೇಕು. ಪ್ಲಸ್ 1 ಎಕ್ಸ್ ಮೈನಸ್ 1 ಎಕ್ಸ್ ಕ್ಯಾನ್ಸಲ್ ಆಗುತ್ತದೆ. ಪ್ಲಸ್ 4 ವಾಯ್ ಮೈನಸ್ 2 ವಾಯ್ ಪ್ಲಸ್ 2 ವಾಯ್ ಆಗುತ್ತದೆ. ಈಸ್ ಈಕ್ವಲ್ಸ್ ಟು ಪ್ಲಸ್ 27 ಮೈನಸ್ 21 ಪ್ಲಸ್ 6 ಆಗುತ್ತದೆ. ಸೊ ಅಂದರೆ 27ರಲ್ಲಿ 21 ಕಳೆದಾಗ 6 ಬರುತ್ತದೆ. 2 1 2 2 3 6 ಆಗೋದ್ರಿಂದ ಇಲ್ಲಿ ವಾಯ್ನ ಬೆಲೆಯು 3 ಆಗುತ್ತದೆ. ಹೀಗೆ ನಾವು ಈ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ವಾಯ್ನ ಬೆಲೆಯನ್ನು ಕಂಡುಹಿಡಿದ ನಂತರ, ಅಂದರೆ ವಾಯ್ನ ಬೆಲೆ 3 ಸಿಕ್ಕ ನಂತರ ನಾವೀಗ ಈ ವಾಯ್ನ ಬೆಲೆ 3ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿ ಎಕ್ಸ್ ನ ಬೆಲೆಯನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ಸಮೀಕರಣದಲ್ಲಿರುವ ಎಕ್ಸ್ ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ, ಪ್ಲಸ್ 4ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ, ಇಂಟು ವಾಯ್ನ ಬೆಲೆಯಲ್ಲಿ 3 ಆಗಿರೋದ್ರಿಂದ ವಾಯ್ನ ಸ್ಥಾನದಲ್ಲಿ ವಾಯ್ನ ಬೆಲೆ 3ಅನ್ನು ಬರೆದುಕೊಳ್ಳೋಣ. ಹೀಗೆ ಬರೆದುಕೊಂಡಾಗ 4 ವಾಯ್ 4 × 3 ಆಗುತ್ತದೆ. ಈಸ್ ಈಕ್ವಲ್ಸ್ ಟು ಬಲಭಾಗದಲ್ಲಿರುವ 27 ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಎಕ್ಸ್ ಪ್ಲಸ್ 4 3 12 ಆಗುತ್ತದೆ. ಈಸ್ ಈಕ್ವಲ್ಸ್ ಟು 27. ಮುಂದಿನ ಹಂತದಲ್ಲಿ ಈ ಪ್ಲಸ್ 12ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಎಡಭಾಗದ ಪ್ಲಸ್ 12 ಬಲಭಾಗಕ್ಕೆ ಬಂದಾಗ ಮೈನಸ್ 12 ಆಗುತ್ತದೆ. ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆಯು 27 ಮೈನಸ್ 12
15 ಆಗುತ್ತದೆ. ಸೊ ಹೀಗೆ ನಾವು ಈ ಸಮೀಕರಣಗಳನ್ನು ಬಿಡಿಸಿ ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಈ ಎರವಲು ಗ್ರಂಥಾಲಯವು ವಿಧಿಸುವ ನಿಗದಿತ ಶುಲ್ಕ ಮತ್ತು ಹೆಚ್ಚುವರಿ ಶುಲ್ಕವನ್ನು ಬರೆಯೋಣ. ಸೊ ನಾವಿಲ್ಲಿ ನಿಗದಿತ ಶುಲ್ಕವನ್ನು ಎಕ್ಸ್ ರೂಪಾಯಿಯಾಗಿ ತೆಗೆದುಕೊಂಡಿದ್ವಿ. ಇಲ್ಲಿ ಎಕ್ಸ್ನ ಬೆಲೆಯು 15 ಬಂದಿರುವುದರಿಂದ ನಿಗದಿತ ಶುಲ್ಕವು ಇಲ್ಲಿ ಎಕ್ಸ್ನ ಬೆಲೆ 15 ರೂಪಾಯಿ ಆಗುತ್ತದೆ. ಅದೇ ರೀತಿ ಹೆಚ್ಚುವರಿ ಶುಲ್ಕವನ್ನು ನಾವು ವಾಯ್ ರೂಪಾಯಿಯಾಗಿರಲಿ ಎಂದು ತೆಗೆದುಕೊಂಡಿದ್ವಿ. ಸೊ ಇಲ್ಲಿ ವಾಯ್ನ ಬೆಲೆಯು 3 ಬಂದಿರೋದ್ರಿಂದ ಇಲ್ಲಿ ಹೆಚ್ಚುವರಿ ಶುಲ್ಕವು ಇಲ್ಲಿ 3 ರೂಪಾಯಿ ಆಗುತ್ತದೆ.